ಕಡೆ ಎಲ್ಲ ಕೊಟ್ಟರೆ ಆರಾಮ್ ಅನ್ಬೇಕು ಬರ್ತದೆ. ಕಂಬದ ಕಡೆ ಮನಸ್ಕೊಂಡ್ರೆ ಕಂಬ ಅನ್ಬೇಕು ಬರ್ತದೆ. ನಿದ್ದೆ ಮಾಡೋದು ಹೆಂಗಂತ ನಿಮ್ಮ ಅಪ್ಪನ ನಿಮ್ಮ ಅಜ್ಜನ ಕೇಳ್ಬೇಕಿ ಯಾಕ್ರಿ ಆರಾಮ್ ಇರಾಕ ಹೊರಗಿಂದ ಏನಾರು ಬೇಕಾಕೈತಿನ? ಮೊದಲು ನೀವು ಆರಾಮ್ ಯಾವ್ದ್ರ ಮುಖಾಂತರ ಗುರ್ತ ಮಾಡ್ಕೊಂಡ್ರಿ ಅಂದ್ರೆ ಯಾರ ತಿಂಬುಂಬು ವಸ್ತುಗಳ ಮುಖಾಂತರ ಗುರ್ತ ಮಾಡ್ಕೊಂಡ್ರು, ನೋಡೋದ್ರ ಮುಖಾಂತರ ಗುರ್ತ ಮಾಡ್ಕೊಂಡ್ರು, ಕೇಳೋದ್ರ ಮುಖಾಂತರ ಗುರ್ತ ಮಾಡ್ಕೊಂಡ್ರು, ಮೂಸಿ ನೋಡೋದ್ರ ಮುಖಾಂತರ ಗುರ್ತ ಮಾಡ್ಕೊಂಡ್ರು, ಮುಟ್ಟೋದ್ರ ಮುಖಾಂತರ ಗುರ್ತ ಮಾಡ್ಕೊಂಡ್ರು, ಉಂಡಿ ಹೋಳಿಗೆ ಮುಖಾಂತರ ಗುರ್ತ ಮಾಡ್ಕೊಂಡ್ರು. ಮೊದಲು ಆನಂದ ಆನಂದದ ಗುರ್ತು ನಿಮಗೆ ಮೊದಲೇ ಐತು ಏನು ವಿಷಯ ಇದ್ ಮ್ಯಾಗ ಗೊತ್ತಾದ್ಮ್ಯಾಗ ಬಂದ ಮ್ಯಾಗ ಗೊತ್ತಾತ ನಿನಗೆ? ನೀತಿ ಆದ್ಮ್ಯಾಗ ಗಂಡನ ಆದ್ಮ್ಯಾಗ ಆನಂದ್ ಗೊತ್ತಾತ ನಿನಗೆ ಮೊದಲ ಗೊತ್ತಿತ್ತು ಯಾಕ್ರಿ? ಆನಂದ್ ಮೊದಲ ಗೊತ್ತಿದ್ದಿಲ್ರಿ, ನೀತಿ ಮಾಡ್ಕೊಂಡ್ಮ್ಯಾಗ ಗಂಡನ ಮಾಡ್ಕೊಂಡ್ಮ್ಯಾಗ ಗೊತ್ತಾತ, ಮಕ್ಕಳ ಹಳದ್ಮ್ಯಾಗ ಗೊತ್ತಾತ. ಆನಂದದ ಗೊತ್ತು ಮೊದಲ ಐತಿ, ಅದು ಗೊತ್ತಿರ್ಲಿಲ್ಲ ಅಂದ್ರೆ ಅದು ಯಾರು ಬೇಡತಿದ್ದಿಲ್ಲ. ಗೊತ್ತಿಲ್ಲ ಬೇಡ್ರಿ ನೋಡು, ಅದು ಗೊತ್ತೈತಿ ಅಂತ ಎಲ್ಲರೂ ಯಾವ್ದನ್ನ ನೀವು ಬೇಡ್ತೀವಿ ಅದು ನಮ್ಗೆ ಗೊತ್ತದ. ಯಾವಾಗ ಅದು ಗೊತ್ತಾಗೈತಿ ಅನ್ನೋದನ್ನ ನಾವು ಮರ್ತೇವಿ. ಅದನ್ನ ನೆನಪು ಮಾಡ್ಕೋಬೇಕಾಗೈತಿ. ಪ್ರಥಮ ಭಾವ ಆನಂದದ ಭಾವ ಮೊಟ್ಟ ಮೊದಲಿಗೆ, ಅದಕ್ಕೆ ಪ್ರಥಮಾನುಭೂತಿ ಅಂತ. ಆನಂದದ ಅನುಭೂತಿ ಮೊಟ್ಟ ಮೊದಲಿಗೆ. ಅನ್ಯ ಭಾವ ಏನೂ ಇಲ್ಲ, ಯಾವೂ ಇಲ್ಲ, ನೋಡು ಕೇಳು ಜಗತ್ತಿನ ಶರೀರ ಇಲ್ಲ, ಜಗತ್ತಿಲ್ಲ, ಅನ್ಯ ಭಾವನೆ ಅನ್ಯ ಕಲ್ಪನೆ ಏನೂ ಇಲ್ಲದಾಗ ಆನಂದದ ಅನುಭವ ಪ್ರತಿಯೊಂದು ಜೀವಿಗೂ ಬರ್ತದೆ. ಈಗ ಪುನಃ ನಾವು ಆನಂದದ ನೆನಪು ಮಾಡ್ಬೇಕಂದ್ರೆ ಈ ಅನ್ಯ ಭಾವನೆ ಕಲ್ಪಿತ ಭಾವನೆಯನ್ನು ಮಾಡ್ಕೊಂಡು ಇವನ್ನೆಲ್ಲ ಸರಿಸಿದಾಗ ನಮ್ಗೆ ಅದು ಇದಕ್ಕಿದ್ದಂಗೆ ಅದು ಮುಸುಕಾಗೈತಿ. ನಾವು ಕಲ್ಪನೆಗಳಿಂದ ಆವರಣ ಮುಸುಕಾಗೈತಿ. ಇರು ಇವನ್ನೆಲ್ಲ ಸರಿಸಿದಾಗ ಈಗೂ ಇದಕ್ಕಿದ್ದಂಗೆ, ಎಂದೂ ಯಾವಾಗಲೂ ಇದ್ದದ್ದು ಅದು ಇದಕ್ಕಿದ್ದಂಗೆ, ಏನೂ ಆಗಿಲ್ಲ. ಕಲ್ಪನೆಗಳಿಂದ ಏನೋ ಆದಂಗೆ ಅನಿಸೈತಿ, ಏನೂ ಆಗಿಲ್ಲ. ಇರುವಿಕೆಗೆ ಏನೂ ಆಗಿಲ್ಲ, ಇದಕ್ಕಿದ್ದಂಗೆ ಕಲ್ಪನಾ ಸರಿಸಿ ನೋಡ್ಕೋ, ಏನೂ ಆಗಿಲ್ಲ ನಿನ್ನ ಇರುವಿಕೆ ಗೊತ್ತು. ಈ ಕೆಲಸ ನಾವು ಮಾಡ್ಬೇಕಾಗಿದೆ. ಇದಕ್ಕಾಗಿ ನಿರಂತರ ಕಲ್ಪನಾರಹಿತ ಆಗಿ ಉಳ್ಕೋಬೇಕಂದ್ರೆ ನಿರಂತರ ಅಭ್ಯಾಸವನ್ನು ನಾವು ಮಾಡಬೇಕು. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ. ಎಡೆಬಿಡದೆ ಅಭ್ಯಾಸವನ್ನು ನಾವು ಮಾಡ್ಬೇಕು. ಕಲ್ಪನಾರಹಿತ ಆಗಿ ಉಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಅದ ಧ್ಯಾನ. ಧ್ಯಾನದಲ್ಲಿ ತಲ್ಲೀನ ಆಗ್ಬೇಕಂದ್ರೆ ಯಾವುದೇ ಅನ್ಯ ಕಲ್ಪನೆಗೆ ಅವಕಾಶ ಕೊಡದಂಗೆ ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ಧ್ಯಾನಂದ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನ ಶಾಂತಂ ನ ವಿದುಸುರಾಸುರಘ್ನ ದೇವಾಯ ತಸ್ಮೈ ನಮಃ. ಅಂಥ ಕಲ್ಪನಾರಹಿತ ಸ್ಥಿತಿಯ ಆನಂದದ ಅನುಭವ ಅದನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ನೋಡ್ರಿ. ಇದ ಅಭ್ಯಾಸ ನಿರಂತರ ನಡೀಬೇಕು. ಇದು ನಮ್ಮ ಕೆಲಸ. ಸುಖದ ಚಿಂತನೆ, ಬ್ರಹ್ಮ ಚಿಂತನೆ ಅಂದ್ರೆ ದೇವ ಚಿಂತನೆ, ಅಂದ್ರೆ ಸುಖದ ಚಿಂತನೆ, ಆನಂದದ ಚಿಂತನೆ. ಏನು ಕಲ್ಪನೆ ನಾಮರೂಪಗಳ ಚಿಂತನೆ ಮಾಡ್ಕೊಂತ ತಗೊಂಡಿರ್ತೀವಿ. ದೇವರ ಅನುಕೂಲೆ ನಾಮರೂಪ, ಅದಕ್ಕೆ ಆಕಾರ ಕೊಟ್ಟ ಆಕಾರ ಏನ್ ಆಕಾರ ಚಿಂತನೆ ಮಾಡಿದ್ರೆ ಆಕಾರ ಇರ್ತೈತಿ. ಆರಾಮ ಇರುದಿಲ್ಲ, ಆರಾಮ ಆಕಾರ ಅಲ್ಲ. ಆಕಾರ ನಿನಗೆ ಆರಾಮ ಅನುಭವ ಬರ್ತದೆ. ಆಕಾರ ನೆನಪು ಮಾಡಿದ್ರೆ ಆಕಾರ ಇರ್ತದೆ. ಅದಕ್ಕೆ ಬಾಹ್ಯ ವಸ್ತುಗಳ ಅವಲಂಬನ ಇಲ್ಲದೆ ಅದನ್ನ ಅನುಭವ ಮಾಡ್ಕೊಳಿಕ್ ಬರ್ತದೆ. ಅದಕ್ಕೆ ಋಷಿಮುನಿಗಳೆಲ್ಲ ಇದನ್ನ ಅವಲಂಬನ ಮಾಡಲಿಲ್ಲ. ಜಗತ್ತಿನ ಯಾವ ವಸ್ತುಗಳನ್ನು ಅವರು ಅವಲಂಬನ ಯಾಕೆ ಮಾಡಲಿಲ್ಲ? ಯಾಕೆ ಅವನು ಗಳಿಸಲಿಲ್ಲ? ನಾವು ಹೆಂಗ್ ಗಳಿಸ್ತೇವೆ, ಗಳಿಸಿದ್ರೆ ಸುಖ ಸಿಗ್ತೈತೆ ಅಂತ ಇವನು ವಿಷಯ ವಸ್ತುಗಳನ್ನು ಗಳಿಸಾಕೊಂತೀವಿ. ಇವನು ಗಳಿಸಿದವ್ರಿಗೆ ಆರಾಮತ್ತಾನ ಇದು ಸಮಾಧಾನ ಕೆಡಿಸ್ಕೊಳಕ ಮಾಡೋದು. ದೂರ ಹಿಡ್ಕೊಂತ ವಸ್ತುಗಳನ್ನು ಗಳಿಸ್ಲಿಕ್ಕತ್ತಿ ಇದಕ್ಕಿದ್ದಂಗೆ ಇರ್ತಾವ ಗಳಿಸಿದ ವಸ್ತು. ಯಾವ ಜನ್ಮದ ಗಂಟು ಗದಡಿ ಉಳಿದಾವ ಹೇಳ್ರಿ? ಜನ್ಮ ಜನ್ಮಾಂತರ ಇದನ್ನ ಮಾಡ್ಕೊಂತ ಬಂದೇವ ನಾವು. ಇದು ಒಂದ ಜನ್ಮದಲ್ಲ, ಹಿಂದಿನ ಅನೇಕ ಜನ್ಮಗಳಲ್ಲಿ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಬಂದೀವಿ. ಯಾವ್ದು ಉಳಿದೈತಿ? ಅದರಿಂದ ಯಾವ್ದು ಹಿಂದಿನ ಗೀತ ಕೊಟ್ಟೈತಿ? ವಿಷಯ ಸಂಗ್ರಹ ಅಂದ್ರೆ ಪಾಪ ಸಂಗ್ರಹಣ, ದುಃಖನ ಅದ. ನೀ ಹೆಂಗ ಸಂಗ್ರಹ ಮಾಡಿದ್ರು ಅದು ನಿನಗೆ ದುಃಖ ಕೊಡ್ತದೆ. ಅದು ನಿಷಿದ್ಧ ರೀತಿಯಿಂದಾಗ್ಲಿ ನಿಷಿದ್ಧ ರೀತಿಯಿಂದಾಗ್ಲಿ ಹೆಂಗ ಮಾಡಿದ್ರು ಅದು ನೀವು ಸುಖ ಕೊಡ್ತದೆ. ಅದು ನಿಮಗೆ ಮತ್ತು ದುಃಖನ ಕೊಡ್ತದೆ. ತಿರಿದುದನವ ನೆರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡುವುದಾಗಿ.
ಇದೇ ಅದೇ ಮಾಡು ಉಚಿತವೇ ಮನುಜ, ಯೋಗ್ಯನೇ ಇದು ಅಂತ ನಮಗೆ ಪ್ರಶ್ನೆ ಹಾಕಿರೋ. ಕೂಡಿ ಬಾಧೆ ಬಹಳ ವಿವದ, ನೋಡಿ ದನದ ಲೋಪವಿದ. ಇದ್ದು ಸಮಾಧಾನವನ್ನೆಲ್ಲ ಕೆಡಿಸ್ತದ ನಿನಗೆ. ವಿಶೇಷ ಸಂಗ್ರಹ ಹಾಕಂದ್ರ ನಿನಗಿದ್ದು ನಿನಗೆ ಗಂಟ್ಲು ಕಾಣ. ಅದಕ್ಕೆ ಸುಖ ಹೊಂದಬೇಕನ್ನ ವಿಶೇಷ ಸಂಗ್ರಹವನ್ನು ತ್ಯಾಗ ಮಾಡೋದು ಬಿಡೋದು. ಶಯಾನ್ ತ್ಯಜ ವಿಷವತ್ ಯದಿ ಮುಕ್ತಿ ಇಚ್ಛಿಸಿ ಚೇತ್. ಸುಖದಿಂದ ಇರ್ಬೇಕಂತ ವಿಶೇಷ ಸಂಗ್ರಹ ಹಾಕಂದ್ರೆ ನಿನಗೆ ಗಂಟ್ಲು ಕಾಣ. ಯಾವನಾರು ಕುದಿಗೆ ಸಿಗ್ತಾನ. ವಿಶೇಷ ಸಂಗ್ರಹದಲ್ಲಿ ವಿಷ ಹಾಕಿರ್ಲು ಸಿದ್ಧಾರೂಢರಿಗೆ. ಮಠದಾಗ ಯಾವ್ದು ವಿಶೇಷ ಸಂಗ್ರಹ ಇರಬಾರ್ದಂತ ಅವ್ರು ಅದಕ್ಕೆ ವಿಶೇಷ ಸಂಗ್ರಹ ಹಾಕಂದ್ರೆ ಕಣ್ಣಿಗೆ ನಾಟಕ ಚಲುವಾತೆ. ನಾನು ಹಿರಿತನ ಮಾಡ್ಬೇಕು ಯಾಕ್ರಿ ಕಸ್ಬೇಕ್ರಿ ಎತ್ತಿ ನೋಡೋ ಹೊಡೆದಾಟ ಎದಕ್ ಬೇಕಾಗಿದ್ದು ಅದಿಲ್ಲ. ಅದನ್ನು ಮಾಡಬೇಡ್ರಿ ಅಂತ ಅವ್ರು ಅದನ್ನ ಹೇಳ ಪದೇ ಪದೇ. ಇದು ನಡೆದಿಲ್ಲ. ಎಲ್ಲಿ ವಿಶೇಷ ಸಂಗ್ರಹ ಆಕತಿ ಅಲ್ಲಿ ಈ ವಿಚಾರ ನಡೀಬೇಕು. ಬರೀ ಹೊರಗಿನ ವ್ಯವಹಾರ ನಡೀತದೆ ಅದಿಲ್ಲ. ಮತ್ತ ಅದ ಆದಾಯ ಬರುವಂತ ವ್ಯವಸಾಯ ಏನ್ ಮಾಡ್ಬೇಕಪ್ಪ ಅದಿಲ್ಲ. ಜಾತ್ರೆ ಮಾಡೋದು ಅದಿಲ್ಲ. ಜಾತ್ರೆ ಮಾಡೋದು ಅಥವಾ ಇಂಥ ಕುಸ್ತಿ ಕಣ ಮಾಡೋದು ಇನ್ನೇನೇನೋ ಮಾಡೋದು ಮಹಾತ್ಮರ ಹೆಸರಿನ ಮೇಲೆ ಮಜಾ ಮಾಡ್ಕೊತ ಹೋಗಿಬಿಡ್ತೈತಿ. ಅದೊಂದು ಬಿಸ್ನೆಸ್ ಅದಿಲ್ಲ. ರೊಕ್ಕ ಎಬ್ಸು ಬಿಸ್ನೆಸ್ ಅದೊಂದು ಮಾಡ್ಕೊತ ಅದಕ್ಕೆ ಅದು ಯೋಗ್ಯ ಅಲ್ಲ. ಸುಖ ಶಾಂತಿ ಹೊಂದಬೇಕಂದ್ರೆ ಅದರಿಂದ ಹಿಂದಕ್ಕೆ ಸರಿ. ಎಲ್ಲಿ ವಿಶೇಷ ಇರ್ತೈತೆ ಅದರಿಂದ ಸ್ವಲ್ಪ ಪಡೆದಾಟ ಇರೋದು. ಪಡೆದಾಟ ಗುಂಡು ಹಾರಾಡಿದ ನೋಡಿದ್ರು ಮಠಮಾನ್ಯಗಳಲ್ಲಿ ಹೋಗೋದ್ರಲ್ಲಿ ಎದಕ್ಕೆ ಬರುದು? ನಿಷ್ಪ್ರಯೋಜಕವಾದಂತಹ ವಿಷಯ ವಸ್ತುಗಳಿಗಾಗಿ ಮಾನವ ಜನ್ಮವನ್ನು ಹಾಳು ಮಾಡ್ತೀವಿ. ಅದು ಎಂಥ ಮಾನವ ಜನ್ಮ ಏನ್ ಕೆಡಿಸಿಬಿಟ್ರು. ಎದಕ್ಕೆ ವಿಶೇಷ ವಿಷಯ ಭೋಗಕ್ಕಾಗಿ ಹಾಳು ಮಾಡ್ಕೊಂಡಿರುವ ನಿಜವಾದ ಸುಖ ಶಾಂತಿ ಜ್ಞಾನ ಸ್ಥಿತಿಯನ್ನು ಹೊಂದಲಿಕ್ಕೆ ಬರುವಂತಹ ಮನುಷ್ಯನ ಜನ್ಮವನ್ನು ಎದಕ್ಕೆ ಹಾಳು ಮಾಡ್ಕೊಂಡಿರಲಿಲ್ಲ. ಮಾಡಬೇಡ್ರಿ, ಹಾಳು ಮಾಡಬೇಡ್ರಿ ಎಚ್ಚರಿಕೆ ಕೊಟ್ಟಿರಲಿಲ್ಲ. ಆದ್ರೂ ಖಬರ್ ಇಲ್ಲ. ನಾವು ಗಳಿಸೋದು ಇನ್ನ ಗಳಿಸೋದಪ್ಪ, ಇನ್ನ ಗಳಿಸಿ ಪಕ್ಕ ಗಳಿಸಿದ್ರೆ ಸುಖ ಸಿಗ್ತದೆ. ಅದ್ರ ಪರಿಣಾಮ ಏನಾಗೈತೆ ನೋಡ್ತು. ಗಳಿಸಿದವ್ರಿಗೆ ಏನಾಗೈತೆ ನೋಡ್ತು. ನೀ ಏಟ್ ಗಳಿಸಿ ಇನ್ನು ಕಡೆ ಮೂಲ ನಿನ್ನ ಯಾಕ್ರಿ ನಿನ್ನ ಗಳಿಕೆ ವಿಶ್ವ ನಿನ್ ಕಿಶದಾಗ ಬಿದ್ದೈತಿ. ಯಾಕ್ರಿ ವಿಶ್ವದ ಶ್ರೀಮಂತಿಕೆನ ಆರಾಮಿರ್ತೀನ. ಹಂಗಿದ್ರೆ ಸಾಧ್ಯ ಇಲ್ಲ. ನೆಮ್ಮದಿ ಕಳ್ಕೊತಿ. ಹೆಂಗ್ ವಿಶೇಷ ಸಂಗ್ರಹ ಮತ್ತೆ ಅಷ್ಟು ಸಮಾಧಾನ ಕೇಳ್ತದೆ. ಅದಕ್ಕೆ ಅಪರಿಗ್ರಹ ವೃತ್ತಿ ಬೇಕು. ಯಾವ ಸಂಗ್ರಹನೂ ಇರಬೇಕು. ಆಗಿಂದಾಗ ಬಿಟ್ಟು ಹೇಳಕ್ ತಯಾರಿರ್ಬೇಕು ನೋಡ್ರಿ. ಹಂಗಿರ್ಬೇಕು. ಅವೆಲ್ಲ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡು ಊಟ ಬಿಡ್ಕೊಂಡಂಗ ಎಲ್ಲಿಗೆ ಹೋಗ್ಲಂಗ. ಯಾಕ್ರಿ ನಂದಿದು ನನ್ನ ಮನಿ, ನನ್ನ ಆಸ್ತಿ, ನನ್ನ ಹೊಲ, ನನ್ನ ಮಕ್ಕಳು, ಅದ್ರ ಬಗ್ಗೆನೂ ಆಸಕ್ತಿ. ಅದನ್ನು ಹಚ್ಕೊಳ್ದಂಗಿದ್ರು ಮಾಡಿ, ಹಚ್ಕೊಳಂಗಿದ್ರು ಮಾಡಕ್ ಉಪಾಧಿ ಉಪಾಧಿ. ಸುಮ್ಮನೆ ಇರಕ್ಕೆ ಯಾವ್ದಾರ ಗೊತ್ತ ಮಾಡ್ಬೇಕಾಗೈತೆ. ಸುಮ್ಮನೆ ಇದ್ರೆ ಆರಾಮ ಇರ್ತೀವಿ. ಸಂಕಟ ಅಂತೀವಿ. ಮನಸ್ಸು ಸುಮ್ಮನೆ ಇದ್ರೆ ಏನಿರ್ತೈತಿ ನೀವು ನೋಡ್ತೀವಿ. ಯಾವುದು ಕಲ್ಪನಾ ಮಾಡ್ಲಿಲ್ಲ ಅಂದ್ರೆ ಏನಿರ್ತೈತಿ. ಮನಸ್ಸು ಸುಮ್ಮನೆ ಇರೋದು ಅಂದ್ರೆ ಈ ಮನಸ್ಸಿನಾಗ ಯಾವುದೇ ತರದ ಕಲ್ಪನೆಯನ್ನು ಮಾಡದೇ ಇರೋದು. ಮನಸ್ಸು ಬಾಯಿ ಸುಮ್ಮನೆ ಆಗೈತಿ, ಮನಸ್ಸು ಕಲ್ಪನೆ ಮಾಡಾಕ್ತೈತಿ, ಸಮಾಧಾನ ಇರ್ತೈತೆ ಇರೋದು. ಮನಸ್ಸಿನೊಳಗೆ ಯಾವುದೇ ತರದ ಕಲ್ಪನೆಗೆ ಅವಕಾಶ, ವಿಚಾರ ತರಂಗ ಬಂದಾಗಬೇಕಲ್ಲ. ಯಾವುದೇ ವಿಚಾರ ಹೇಳುವಂಗಿಲ್ಲ ಮನಸ್ಸು. ಎಚ್ಚರಿಕೆ ಕಲ್ಪನಾ ಇಲ್ಲ, ಕನಸಿನ ಕಲ್ಪನಾನೂ ಇಲ್ಲ. ನಿದ್ದೆ ಹತ್ತಬಾರ್ದು. ನಿದ್ದೆನೂ ಹತ್ತಬಾರ್ದು, ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಕನಸಿನ ಕಲ್ಪನಾ ಇರಬಾರ್ದು. ಅದ ನಿನ್ನ ನಿಜದ ಎಚ್ಚರಿಕೆ. ಯಾವಾಗಲೂ ಅದನ್ನ ನೆನಪಿನಾಗ ಸ್ವರೂಪ ಜಾಗೃತಿ ಅಂತಾರೆ. ಪ್ರಾರಬ್ಧ ಫಲದ ಭೋಗ ಅನ್ಕೊಂತ ಮುಂದಿನ ಕೆಲಸ ಮಾಡ್ಕೊಳ್ಬೇಕು ನಾವು. ಹೌದು, ಹಿಂದೆ ಮಾಡಿದ್ದು ಈಗ ಊಟ ಮಾಡಾಕ್ತೀವಿ ನಾವು. ನಮ್ಮ ಕೆಲಸ ಯಾವುದು, ನಾವು ಯಾರಿದ್ದೇವೆ ಅಂತ ತಿಳ್ಕೊಳ್ಬೇಕು. ಐತಿ ನಾವು ಮಾಡಿದ್ದು ಊಟ ಮಾಡಿದ್ದು ಫಲ ಅನ್ಕೊಂತ ನಮ್ಮ ಕೆಲಸ ಮುಂದೆ ಹಂಗಾಗಬೇಕು ಹಿಂಗಾಗಬೇಕು ಅನ್ನೋ ಹಂಗಿದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟ ಮಾಡಿದ್ರೆ ಕೆಟ್ಟ.
ನಿನಗೆ ಒಳ್ಳೇದಾಗ್ಬೇಕು ಅನ್ನೋಂಗಿದ್ರೆ ನೀ ಇನ್ನೊಬ್ರಿಗೆ ಒಳ್ಳೇದು, ನನಗೆ ಕೆಡಕ್ ಆಗ್ಬೇಕು ಅನ್ನೋಂಗಿದ್ರೆ ಇನ್ನೊಬ್ರಿಗೆ ಕೆಡಕ್ ಮಾಡು. ಇನ್ನೊಬ್ರಿಗೆ ಕೆಡಕ್ ಮಾಡಿದ್ರೆ ನಿನಗ ಮಾಡ್ಕೊಂಡಂಗ, ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಿನಗ ಒಳ್ಳೇದು ಮಾಡಿದಂಗ. ಇದನ್ನ ತಿಳ್ಕೊಂಡು ನೀ ಮಾಡ ಜೀವನ ಸಾಗಿಸು. ಅದು ಬೆಣ್ಣ ಹತ್ತದ ನಮಗ. ಏನ ಮಾಡ್ಲಿ, ನೀವು ಯಾರಿಗೆ ಏನೇ ಮಾಡಿದ್ರು ಅದು ನಿಮ್ಗೆ ಬೆಣ್ಣ. ಇನ್ನೊಬ್ರಿಗೆ ಹಿತ ಮಾಡಿದ್ದು ನಿಮ್ಗ ಹಿತ, ಇನ್ನೊಬ್ರಿಗೆ ಕೆಡಕ್ ಮಾಡಿದ್ದು ನಿಮ್ಗ ಕೆಡಕ್. ಮಾಡಿದ್ದು ಮಾರಾಯ ಗಾದಿ ಅಂತಾರಲ್ಲ, ಗಾದಿ ಮಾತು. ಅದು ಸುಳ್ಳಾಗುದಿಲ್ಲ. ವೇದ ಸುಳ್ಳಾದ್ರು ಗಾದಿ ಸುಳ್ಳಾಗದು. ಅನುಭವದ ಮಾತನ ಗಾದಿ, ಹೌದಿಲ್ಲ? ಅನುಭವಗಳ ಹೇಳಿದ್ದೇನೆ. ಏನ್ ಮಾಡ್ತೀವಿ ಅದೇ ಬರ್ತದೆ ನಮಗೆ. ಇವತ್ತಿ ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣ, ನಾವು ಮಾಡಿದ ಕರ್ಮನ ನಮಗೆ ಕಾರಣ. ಯಾರು ಕಾರಣ, ಯಾವ ದೇವರು ತಿಂದ್ರು ಕಾರಣ ಅಲ್ಲ, ಯಾವ ಗ್ರಹ ನಕ್ಷತ್ರಾದಿಗಳು ಕಾಡೋದಿಲ್ಲ ನಮ್ಮನ್ನ. ಎಲ್ಲ ನಿಮಗ್ ಭ್ರಮ ಆಗೈತಿ. ಅಂತವ್ರು ಕೇಳಕ್ ಹೋದ್ಕೂಲೆ ನಿನಗೆ ಈ ಕಾಡಾತೈತಿ, ಗ್ರಹಗಳ ಕತಿ, ಇದನ್ನ ಮಾಡೋದು ಹೊಕ್ಕೈತಿ. ಏನ್ ಮಾಡಿದ್ರು ಹೋಗುದಿಲ್ಲ. ಮಾಡಿದ ಕರ್ಮವನ್ನ ತಪ್ಪಿಸ್ಕೊಳಿಕ್ಕೆ ಉಂಡ ತೀರ್ಸ್ಬೇಕಾಕೈತದ. ಬಿಟ್ಟ ಬಾನ ಹೆಂಗ ತಕ್ಕೊಳಿಕ್ಕೆ ಬರುದಿಲ್ಲ, ಹಂಗ ಮಾಡಿದ ಕರ್ಮವನ್ನ ನಾ ಭುಕ್ತುಂ ಕ್ಷೇತೆ ಕರ್ಮ ಕಲ್ಪಕೋಟಿ ಶತೈರಪಿ, ಅದನ್ನು ಉಂಡ ತೀರ್ಬೇಕಾಕೈತಿ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಅಹುದೆಂದೊಡೆ ಪಿರಿದು ಸಾಹಸಿಗಳೆನಿಪ ರಾಮ ನಳ ಪಾಂಡವ ಅಳುಕಲಿಕೆ. ವನವಾಸ ತಿರುಗು ಪಾಳೆ ಬಂತು, ಅದಿಲ್ಲ? ಅರಮನೆ ಬಿಟ್ಬಿಟ್ಟು ಅಡ್ಡಾಡಿದು. ಅವ್ರಿಗೆ ಗ್ರಹಗತಿಗಳು ಕಾಡಾಟ ಇದ್ರೆ ಅವನು ಇದನ್ನ ಮಾಡಕ್ ಬರ್ತಿತ್ತಾನ? ಇಲ್ಲ. ಅದನ್ನ ಮಾಡಿದ್ರೆ ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ? ಮತ್ತೆ ಅಡ್ಡಾಡಕ್ ಹೋಗ್ಯಲ್ಲ, ನಂದು ಇದು ಹೆಂಗೈತಿ, ಜ್ಯೋತಿಷ್ಯ ಕೇಳಕ್ ಹೋಗಿ ನಂದು ಹಿಂಗೈತಿ, ಅವ್ರು ನಿನ್ ಸುಲಿಗೆ ಮಾಡಿ ಕಳಿಸ್ತಾರ. ಯಾವಾದ ಜಗತ್ತೆಲ್ಲ ಅಂತದಕ್ಕೆ ಬಿದ್ದೈತಿ, ನಿಜವಾದದ್ದನ್ನ ನಂಬೋಲ್ರಿ ಅದು. ಅಂತಾದ್ರೆ ಬೆನ್ನ ಹತ್ತಿ ಹಾಳು, ಹೌದಿಲ್ಲ? ನಿಮಗೆಲ್ಲ ಪರಿಹಾರ, ಹೌದಿಲ್ಲ? ಜ್ಯೋತಿಷ್ಯ ಕೇಳಕ್ ಹೋಗಿ ನಿನಗೆ ಆ ಕಾಡಾಟೈತಿ, ಈ ಕಾಡಾಟೈತಿ, ಈ ಮನಿ ಈ ದಿಕ್ಕಿಗೆ ಐತಿ, ಈ ದಿಕ್ಕಿಗೆ ಮಾಡು, ಹೌದಿಲ್ಲ? ಬಾಗಲ ಈ ದಿಕ್ಕಿಗೆ ಹಚ್ಚು, ಯಾವ ದಿಕ್ಕಿಗೆ ಹಚ್ಚಿರು ನೀನು ಕಾಡಾಟ ಹೋಗೈತೇನೆ. ಭ್ರಮ ನಿನಗದ. ಯಾಕೆ ಇಂಥ ವಿಚಾರ ಸಂಸ್ಕಾರ ಇಲ್ಲ. ಇಲ್ಲದಕ್ಕೆ ನಮ್ಗೆ ಅವಂತವ್ರು ಬೆನ್ನೈತಿ, ಅದಿಲ್ಲ? ನಿಜವಾದ ಅನುಭವಿಗಳ ಮಾರ್ಗದರ್ಶನ ನಮ್ಗೆ ಇಲ್ಲದಕ್ಕೆ ಕಂಡ್ಕಂಡು ಅದೇ ಸೆಳಿಗೆ ಹೋಗಿರು. ಹೋಗಿ ನೀವು ಮಹಾತ್ಮರು ಹೇಳಿದ ಮಾತು ನಂಬಿದಂದ್ರೆ ನಿನಗೆ ಯಾವ ಬಾಧೆನೂ ಇಲ್ಲ. ಸಾಧು ಸತ್ಪುರುಷರ ಬೋಧವ ತಿಳಿದವಾಗ ಬಾಧೆ ಇಲ್ಲ ಅಂದ, ಹೌದಿಲ್ಲ? ಮಹಾತ್ಮರು ಹೇಳಿದ ಮಾತು ನಂಬಿಕೆ ಇಟ್ಕೊಂಡು ಅವಾಗ ಯಾವ ಬಾಧೆನೂ ಆಗೋದು, ಯಾವ ಕಾಡಾಟನೂ ಇರೋನು. ಹೀಗೆ ಇನ್ನೇನಾದ್ರು ಮಾಡ್ಬೋದು. ಯದ್ವಾ ತದ್ವಾ ಮಾಡಿದ್ರೆ ಯದ್ವಾ ತದ್ವನ ಆಗುದು. ಯದ್ವಾ ತದ್ವಾ ಕರಿಷ್ಯತಿ, ಯದ್ವಾ ತದ್ವಾ ಭವಿಷ್ಯತಿ. ಯದ್ವಾ ತದ್ವಾ ಮಾಡಿದ್ರೆ ಯದ್ವಾ ತದ್ವಾ ಆಗುದು. ಸುಮ್ಮನೆ ದಾರಿ ಹಿಡಿ. ಮಹಾತ್ಮರು ಯಾವ ದಾರಿ ತೋರ್ಸ್ಯಾರ ಆ ದಾರಿ ಹಿಡಿ. ಯಾವುದು ನನಗೆ ಭಯ ಭೀತಿ ಇರಬಾರ್ದು, ಆರಾಮ್ ಇರ್ಬೇಕು ಅನ್ನೋ ಹಂಗಿದ್ರೆ ವೇದಾಂತ ಚಿಂತನದಾಗ ಕೊಡಬೇಕು. ಅನುಭವಗಳು ಹಿಡಿದಂತಹ ವಿಚಾರ ಇದನ್ನ ತಿಳಿದ ಮ್ಯಾಗ ಇನ್ನೊಂದು ತಿಳಿಬೇಕು ಅನ್ನೋದು ಯಾವುದೂ ಇಲ್ಲ. ವೇದಾಂತ ಅಂದ್ರೆ ತಿಳುವಳಿಕೆ ಕೊನೆ, ಅದಕ್ಕೆ ಜ್ಞಾನ ಪರಾಕಾಷ್ಠ ಸ್ಥಿತಿ ಅಂತಾರೆ ವೇದಾಂತ. ಯಾವುದನ್ನ ತಿಳಿದರೆ ಇನ್ನೊಂದನ್ನ ತಿಳಿಬೇಕಾದದ್ದು ಯಾವುದೂ ಇಲ್ಲೋ ಅದಕ್ಕೆ ವೇದಾಂತ ಅಂತಾರೆ. ತಿಳುವಳಿಕೆ ಕೊನೆ ಮಟ್ಟ. ಈ ಸದ್ಯಕ್ಕೆ ಏನು ಊಟ ಮಾಡ್ತೇವಲ್ಲ, ಹಿಂದೆ ಮಾಡಿದ ಕರ್ಮ ಇದು. ಯಾವುದೇ ಕರ್ಮದ ಫಲ ಅನಿತ್ಯ. ಕರ್ಮದಿಂದ ಗಳಿಸಲ್ಪಟ್ಟದ್ದೆಲ್ಲ ಅದು ನಾಶ ಆಗಿ ಹೋಗುದು, ಉಳಿದಿಲ್ಲ. ಶೇರ್ ವ್ಯಾಮೋಹಕ್ಕೆ ಬಿದ್ದರೆ ಮುಗೀತು ನೋಡ್ರಿ, ಈ ಕಡೆ ಬರುದೇ ಇಲ್ಲ. ಆ ಶೆಳಿಗೆ ಹೋತಂದ್ರೆ ಪುನಃ ಈ ಕಡೆ ಬರುದು ಬಹಳ ಕಠಿಣ. ಯಾವ ಮಠಮಾನ್ಯಗಳಲ್ಲಿ ಸ್ವಾಮಿ ಸನ್ಯಾಸಿಗಳ ವ್ಯಾಮೋಹ ಕಡಿಮೆ ಆಗಿತ್ತು. ಸಾಮಾನ್ಯ ಜನರಿಗಿಂತ ಎಲ್ಲಾ ಸಾಮಾನ್ಯ ಅನುಕೂಲತೆಗಳು ಬಾಳ್ ಮಾಡ್ಕೊಂಡು ಕೂತಾರ ಅವರು, ಅದಲ್ಲ? ಮಠಮಾನ್ಯಗಳಲ್ಲಿ ಎಲ್ಲ ಆಡಂಬರ ಜೀವನ ನಡೆದ್ಬಿಟ್ಟದ. ಸಾದಾ ಜೀವನಕ್ಕೆ ಬಾ ಅಂದ್ರೆ ಬರ್ತಾನ. ಯಾ ಸ್ವಾಮಿ ಜಗದ್ಗುರು ಬಾ, ಯಾಕ್ರಿ? ಅರಮನೆ ಬಿಟ್ಟು ಗುಡಿಸಲ್ಕ್ ಬಾ ಅಂದ್ರೆ ಬರ್ತಾನ, ಯಾಕ್ರಿ? ಎಲ್ಲ ಸುಖ ಸುಪ್ಪತ್ತಿಗೆ ಬೇಕಾಗೈತಿ. ಐಷಾರಾಮ್ ಸಾದಾ ಜೀವನಕ್ಕೆ ಬರಾಕತ್ತೇನೆ.
ಯಾಕ್ರಿ ಗುಡಿಸಲ್ದಾಗಿರ ನೋಡುನು, ನೆಲದ ಮ್ಯಾಗ ಅದಕ್ಕೆ ಚಾಪಿ ಮ್ಯಾಗ ಮಲ್ಕೋನ್ ನೋಡುನು, ಯಾಕ್ರಿ ಸಾಧ್ಯತೆನ ಸಾಧ್ಯಲ್ರಿ. ಅಗದಿ ಸುಪೀರಿಯರ್ ಕ್ವಾಲಿಟಿ ಬೇಕಾಗಿ ಸಾದಾ ಜೀವನ ಇದ್ದಿದ್ರಾಗ ಯಾಕ್ರಿ ನೀನು ಅಂಬ್ಲಿ ಕಾಯಿಸಿ ಕುಡ್ಕೊಂಡು ಜೀವನ ಸಾಕೊಂಡು ಬಿಡಪ್ಪ ಅಂತ ಬಾ ನೋಡುನು, ಯಾಕ್ರಿ ಯಾರಿಗೂ ಆಗ್ತೈತಿ. ಇಲ್ಲಿ ತನಕ ನಾವು ಸಾದಾ ಜೀವನ ಕಂಟ್ಬೋದಿಲ್ಲ, ಅಲ್ಲಿ ತನಕ ನಮ್ಗೆ ವಿಚಾರ ಹೊಡಿದ್ರು. ನಮ್ಮ ಋಷಿಮುನಿಗಳ ಜೀವನ ನೋಡಿ ನೀವು, ಸಾದಾ ಜೀವನ ಅದಿಲ್ಲ. ಬಟ್ಟೆಗಳಿಗೆ ಸಹಿತ ಅವ್ರು ಚಿಂತೆ ಮಾಡಿದ್ರು, ಏನ್ ಇದ್ದದ್ದನ್ನ ಯಾಕ್ರಿ ಅದ ಬೇಕು ಇದ ಬೇಕು, ಆಹಾರ ಬಗ್ಗೆ ಏನು ಅವ್ರು ಚಿಂತೆ ಮಾಡ್ತಾರೆ. ಏನಿದ್ದದ್ದು ಬರೀ ಗಡ್ಡೆಗೆ ಸುತ್ತಕೊಂಡು ಅವರು ಶರೀರ ಜಟಾಗ್ನಿ ಶಾಂತ ಪುರುಷ, ನಾಲ್ಗೆ ರುಚಿಗೆ ಬಂದಿತ್ತೀರಿ ನಾವು. ಶರೀರಕ್ಕೆ ಆರೋಗ್ಯ ಆಗುವಂತ ಅನ್ನ ಸಿಕ್ಕರೆ ಸಾಕು. ರುಚಿ ರುಚಿಯಾದ ಪದಾರ್ಥಗಳ ಆಶೆ ಬೇಕಾಗಿದೆ. ಮೈಗೆ ಮುಚ್ಚುವಂತ ಶರೀರಕ್ಕೆ ಯಾಕ್ರಿ ಹವಾಮಾನಕ್ಕೆ ತಕ್ಕಂಗೆ ಇದಾಗುವಂತ ಬಟ್ಟೆ ಇದ್ರೆ ಸಾಕು. ಚಂದ ಚಂದನ ಬಟ್ಟೆ ತಗೋಬೇಕು ಅನ್ನೋದ್ರಾಗಿ ಅದನ್ನ ನೋಡಿದ್ಮೇಲೆ ನನಗೂ ಅದೇ ಬೇಕು ಅದಿಲ್ಲ. ಏನು ಅಷ್ಟು ನಮೂನಿ ಡ್ರೆಸ್ ಏನು ಎಲ್ಲ ಅದ್ರ ಸಂಬಂಧ ದುಡು ಸತ್ತು ಎದಕ್ ಬೇಕಾಗಿ ಸಾದಾ ಜೀವನ ಸಾಗಿ ಇಷ್ಟೆಲ್ಲ ತೇಕುದು ಎದಕ್ ಬೇಕಾಗಿ ಬೇಕಾಕಸ್ತದ ನಿನಗೆ ಅದು ಬೇಕಂದ್ರೆ ಜನ್ಮ ಮಾತ್ರ ಬೇಕ್ತೇನಂದ್ರೆ ಬೇಕು. ಏನು ಶರೀರ ನಿರ್ವಹಣೆಗೆ ಏನು ಅವಶ್ಯಕ ಬೇಕಾಗಿತ್ತು ಅದಷ್ಟೇ ಮಾಡ್ಬೇಕು ಹೊರತು ಅನಾವಶ್ಯಕ ನಾವು ಮಾಡಿಕೊಂಡು ಸುಳ್ಳ ತೀಕಾಗುತ್ತೆ. ಅನಾವಶ್ಯಕ ಚಟ ಸಂಬಂಧ ತೀರ್ತಿ. ಅವಶ್ಯಕ ಚಟ ಏನೋ ಅನ್ನ ನೀರು ಶರೀರಕ್ಕೆ ಬೇಕಾದದ್ದು ಆರೋಗ್ಯಕ್ಕೆ ಆಗುವಂಗ ಅವಶ್ಯಕ ಅವು ಚಟ ಅನಿಸ್ಬೋದಿಲ್ಲ. ಅನ್ನ ನೀರು ಇವೇನು ಉಳಿದದ್ವಲ್ಲ, ಚಹಾ ಕುಡಿದು ಎಗರಿ ಸಿಗರೇಟು ಚುಟ್ಟ ತಂಬಾಕ ಎಲೆ ಅಡಿಕೆ ಸೆರೆ ಕುಡಿದು ಇದು ಅವಶ್ಯಕ ಐತೆ ಅನಾವಶ್ಯಕ ಐತೆ. ಅನಾವಶ್ಯಕ ಹೋದಿಲ್ಲ. ಅನಾವಶ್ಯಕ ಚಟಕ್ಕಾಗಿ ಇಷ್ಟೆಲ್ಲ ತೀಗ್ಬೇಕಾಗಿತ್ತು. ಸಾಮಾನುಗಳಿಂದ ಸಿಗುವ ಆನಂದ ಸಾಮಾನದಲ್ಲದು. ಸಾಮಾನದಿಂದ ಆನಂದ ಸಿಗಲಾರದು. ಸಾಮಾನು ನಮಗೆ ಇಚ್ಛಿತ ವಸ್ತು ಸಿಕ್ಕುಡ್ಲೆ ಮನಸ್ಸಿನ ವೃತ್ತಿ ನಿಲ್ತದ, ಹರಿದಾಟ ನಿಲ್ತೈತಿ. ಅವಾಗ ನಿಂತಾಗ ನಮ್ಮ ಆನಂದ ನಮಗೆ ಅನುಭವ ಬರ್ತದೆ. ರುಚಿ ರೀತಿಯಾದ ಪದಾರ್ಥಗಳನ್ನು ನಾಲಿಗೆ ಮ್ಯಾಗ ಇಟ್ಕೊಳ್ಳೆ ಅಲ್ಲಿ ಆನಂದ ಅನಿಸ್ತದೆ ಅದಿಲ್ಲ. ಆ ಆನಂದ ಎಲ್ಲಿದ್ದು ಅಂತ ನಿಂತ ವಿಚಾರ ಮಾಡಿ ನೋಡಿದಾಗ ಮನುಷ್ಯನ ಹರಿದಾಟ ನಿಂತಾಗ ನನ್ನ ಆನಂದ ನನಗೆ ಅನುಭವ ಬರ್ತದೆ. ಏನು ಷಡುರಸದನ್ನಕ್ಕೆ ನಲಿದಾಡುವ ಜೀವೆ ಕಡು ಸುಖಗೊಂಡರೆ ಆ ಸುಖ ನಿನ್ನದಯ್ಯ ಅಂತ. ಅದರದ್ದಲ್ಲದು ನಿನ್ನ ಸುಖನ. ರೂಪದಾಗ ಕಂಡ ಸುಖ ಅದು ನಿನ್ನ ಸುಖ. ಅಲ್ಲಿ ಕಂಡಂತ ಸೌಂದರ್ಯ ನಿನ್ನ ಸೌಂದರ್ಯ, ಪರಮಾತ್ಮನ ಸೌಂದರ್ಯ ನಿನ್ನ. ಪರಮಾತ್ಮ ಅಂದ್ರೆ ನಿನ್ನ ಆನಂದನ ನಿನಗೆ ಅನುಭವ ಬರ್ತದೆ. ಗಾಯನದೊಳಗೆ ಕೇಳಿದಂತ ಆನಂದ ಅಲ್ಲಿ ಅದು ನಿನ್ನ ಆನಂದ. ಅದೇ ಇರ್ಲಿ. ಸ್ಪರ್ಶದೊಳಗೆ ತೋರುವಂತಹ ಆನಂದ ನಿನ್ನ ಆನಂದನ. ಅದು ನಿಂದ ನಿನಗೆ ಅನುಭವ ಬರ್ತೈತಿ. ಅದ್ರಾಗ ಸಿಕ್ತಿ ಅಂತ ನಿನಗೆ ಭ್ರಮ ಆಗಿದೆ ಅದಿಲ್ಲ. ನಿನ್ನೊಳಗೆ ನಿನಗೆ ಗುಳುಗುಳು ಅಂದ್ರೆ ನಿನಗೆ ಆನಂದ ಅನುಭವ. ಅದ್ರಾಗ ಗುಳುಗುಳು ಅಂದ್ರೆ ಅದಕ್ಕೆ ಅನುಭವ. ನಮ್ಮ ಆನಂದನ ಅದು ಅದು ಬೇರೆ ನಮ್ಮನ್ನು ಬಿಟ್ಟ ಆನಂದ ಇಲ್ಲ. ಇದು ತಿಳ್ಕೊಳ್ಳೋದು ಮಹತ್ವದ. ಅವಾಗ ಈ ಗಟ್ಟಿ ತಿಳುವಳಿಕೆ ಯಾವಾಗ ಇರುತ್ತೆ ಅವನ ವಿಷಯದ ಸಂಪರ್ಕ ಹೋಗಿ ನಡೆದಾಗ ಸುದ ಆನಂದದ ಅನುಭವ ತನ್ನಲ್ಲಿ ಗಟ್ಟಿದ್ದ ಸಮಾಜ. ಮನವೆತ್ತ ಲೆರಗಲೆತ್ತ ಯೋಗಬಹುದ ವಿಷಯ. ಸಾಮಾನುಗಳಿಂದ ಇಲ್ಲ, ಸಾಮಾನು ಸುಖ ಅಲ್ಲ, ಸುಖ ನಮ್ಮೊಳಗದ. ಸಾಮಾನದಿಂದ ಆನಂದ ಸಿಗಲಾರ. ಹಂಗಾಗಿದ್ರೆ ಸಾಮಾನುಗಳನ್ನು ಯಾರ್ಯಾರು ಹೆಚ್ಚೆಚ್ಚು ಗಳಿಸಿದವ್ರು ಹೆಚ್ಚಿಗೆ ಸುಖ ಇರ್ಬೇಕಾಗಿತ್ತು. ಯಾವ್ದು ಸಾಮಾನು ಇಲ್ದವ್ರಿಗೆ ಸುಖನೇ ಇರಬಾರ್ದಾಗಿತ್ತು. ನೀತಿ ಹೆಚ್ಚಿದಾಗ ಯಾವ ಇಲ್ಲ ಅಲ್ಲಿ, ಯಾವ ಸಾಮಾನುಗಳು ಇಲ್ಲ, ಯಾವ ವಿಷಯ ವಸ್ತುಗಳು ಇಲ್ಲ, ಅಲ್ಲಿ ಆರಾಮ್ ಇರಬಾರ್ದಾಗಿತ್ತು. ಎಚ್ಚರಿಕೆ ಒಳಗೆ ಎಲ್ಲ ಸಾಮಾನದಾವ್, ಇಲ್ಲಿ ದುಃಖ ಇರಬಾರ್ದಾಗಿತ್ತು. ಇದನ್ನ ವಿಚಾರ ಮಾಡಿ ನೋಡ್ಕೊಂಡ್ರೆ ಸಾಮಾನುಗಳನ್ನು ಅವಲಂಬಿಸ್ಕೊಂಡದಿಲ್ಲ. ನಾವು ಅದನ್ನ ಅವಲಂಬಿಸ್ಕೊಂಡು ಹೊಂದ್ಬೇಕಂತ ಹೊಂಟೇವಿ. ಇದು ತಪ್ಪ ತಿಳುವಳಿಕೆ ಅದ. ಅದನ್ನ ಸುಖ ಅದನ್ನ ಅವಲಂಬಿಸ್ಕೊಂಡಿಲ್ಲ ಅಂತ ಬಟ್ಟೆ ಆದ್ಮ್ಯಾಗ ಅದನ್ನ ಪಡಿಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾನ? ಕರ್ಮಗಳನ್ನ ಯಾಕೆ ಮಾಡ್ಲಿಕ್ಕೆ ಹೋಗ್ತಾನ?
ಸಾಮಾನುಗಳನ್ನು ದೊರಕಿಸ್ಕೊಳ್ಳೋ ಸಂಬಂಧ ಕರ್ಮಗಳನ್ನು ಮಾಡ್ಲಿಕ್ಕೆ ಹತ್ತಿಲ್ಲ. ನಾನು ಅದನ್ನ ಮಾಡ್ಬೇಕು, ದುಡಿಬೇಕು, ಇದನ್ನ ಮಾಡ್ಬೇಕು, ಅವ್ರು ದೊರಕಿಸ್ಕೊಂಡು ಸುಖ ಹೊಂದ. ಏನು ದುಡಿದು ಗಳಿಸ್ಯಾರ, ಏನು ಸುಖ ಹೊಂದಿದಿ ಕೊಟ್ಟು ನಾವು ಪ್ರಾಮಾಣಿಕದಿಂದ ದುಡಿದು ಗಳಿಸಿರ ಸುಖ ಕೊಟ್ಟಿಲ್ಲ. ಇನ್ನು ಅವ್ಯವಹಾರ ಮೋಸ ಮಾಡಿ, ಸುಳ್ಳು ಹೇಳಿ, ವಂಚನೆ ಮಾಡಿ ಯಾಕ್ರಿ ಮಾಡಿ ಸುಖ ಕೊಡ್ತಾರೆ. ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ, ಒಟ್ಟು ವಿಷಯದಿಂದ ಸುಖ ಇಲ್ಲ. ಹಿಂಗೆ ಗಟ್ಟಿ ತಿಳ್ಕೊಂಡು ಅದರಿಂದ ವಿಮುಖ ಆಗದ ಹೊರತು ನಮಗೆ ನಿಜವಾದ ಆನಂದದ ಅನುಭವ ಆಗುವುದು. ಜಗತ್ತಿನ ಮೇಲಿನ ವಿಶ್ವವಿದ್ಯಾಲಯಗಳೆಲ್ಲ ವಶಿಷ್ಠರ ಆಶ್ರಯ ನಾವು ಯಾಕ್ರಿ ಸುಖ ಹೊಂದಾಕ. ವಿಶ್ವವಿದ್ಯಾಲಯದ ಕಲ್ತು ಬಂದವರೆಲ್ಲ ಏನಾಗ್ಯದ ನೋಡ್ಕೋರಿ, ಯಾವ ರೀತಿ ಹೃದಯ ಸಂತಾಪವನ್ನು ವ್ಯಕ್ತಪಡಿಸ್ತಾರೆ. ನೆಮ್ಮದಿ ಐತೆನ, ಎಷ್ಟು ಶಾನೆತನ ಪಡೆದೇನಂದ್ರೆ ಶಾನೆತನ ಆರಾಮಿರಾಕ್ ಬರೋದು ಶಾನೆತನ ತಗೊಂಡು ಬೆಂಕಿ ಹಚ್ಚ. ನಿಮ್ಮ ವಿಶ್ವವಿದ್ಯಾಲಯಗಳಿಂದ ರಾಮಕೃಷ್ಣ ಅವತಾರಗಳಂತ ತಯಾರಾಗ್ತಾರೋ ಏನು ಹಿಂದ್ಯಾ ಕುಳ್ಯಾಗಳು ತಯಾರಾಗ್ತಾರ ನೋಡ್ಕೊ. ವಶಿಷ್ಠ ಆಶ್ರಮ ಹಿಂದ್ಯಾ ಕುಳ್ಯಾಗಳನ್ನ ತಯಾರು ಮಾಡ್ತಿರ್ತಾನ. ಅದು ನಿಮ್ಮ ವಿಶ್ವವಿದ್ಯಾಲಯದ ಆಧಾರ ಸ್ತಂಭ ಏನು, ಉದ್ದೇಶ ಏನದ, ನಿಮ್ಗೆ ಎದ್ರ ಸಂಬಂಧ ಕಟ್ಟಿರಿ ಅವನು ವಿಶ್ವವಿದ್ಯಾಲಯದ. ವಾಟ್ ಆರ್ ದ ಫೌಂಡೇಶನ್ ಆಫ್ ಯುವರ್ ಯೂನಿವರ್ಸಿಟಿ ಅಂತ ಕೇಳ್ತಿದ್ರಪ್ಪ ನಮ್ಮ ಧಾರವಾಡ ಯೂನಿವರ್ಸಿಟಿ ಜನ ಬಂದಾಗ. ನಿಮ್ಮ ವಿಶ್ವವಿದ್ಯಾಲಯದ ಆಧಾರ ಸ್ತಂಭ ಏನು, ಎದ್ರ ಸಂಬಂಧ ಕಟ್ಟಿರಿ ಅವನು? ಸುಖ ಒಂದು ಸಂಬಂಧ, ಇನ್ನು ಸಂಕಟ ಒಂದು ಸಂಬಂಧ. ಜಗತ್ತಿನ ಮೇಲಿನ ವಿಶ್ವವಿದ್ಯಾಲಯಗಳೆಲ್ಲ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯಗಳನ್ನು ತುಂಬಿ ಕಳಿಸ್ಲಿಕ್ಕೆ ನಮ್ಮ ಹಿಂದಿನ ಋಷಿಮುನಿಗಳೆಲ್ಲ ಸಂಸಾರದೊಳಗೆ ಸಿಕ್ಕೊಂಡು ಒದ್ದಾಡೋದು ಕಲಿಸಿದ್ರು, ಏನು ಸಂಸಾರದಿಂದ ಬಿಡುಗಡೆ ಹೊಂದೋದು ಕಲಿಸಿದ್ರು, ದುಃಖದಿಂದ ಬಿಡುಗಡೆ ಹೊಂದುವ ಮಾರ್ಗ ತೋರಿಸಿದ್ರಿಲ್ಲೋ ಪ್ರತಿಯೊಂದು ಜೀವಿಗೂ. ಆದ ಮಾರ್ಗ ತೋರ್ಸವ್ರು ಯಾರ್ದಾರಿಗೆ? ಸುಖದ ಮಾರ್ಗ ಇದು, ದುಃಖದಾಯಕದ ಇದು ಸ್ವರೂಪದ. ಯಾವ್ದನ್ನ ಹಿಡಿಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದನ್ನ ನೆನಪಿಗೆ ತಂದು ಕೊಟ್ರಿಲ್ಲೋ ನಮ್ಮ ಹಿಂದಿನ ಋಷಿಮುನಿಗಳು. ಅನಾದಿ ಕಾಲದಿಂದ ಋಷಿಮುನಿಗಳು ಇದನ್ನ ಎಚ್ಚರಿಕೆ ಕೊಟ್ಕೊಂತ ಬಂದ. ಆದ್ರೂ ಅವ್ರ ಮಾತಿನ ಕಡೆ ಯಾವ್ದು ಲಕ್ಷ್ಯ. ಅವ್ರೇನ್ ಹೇಳ್ತಾರೆ, ನಾವು ಶಾಣ್ಯಾರ್ಪ, ಆಧುನಿಕ ಸುಧಾರಣೆ ಮಾಡಿದವು, ಸುಧಾರಣೆ ಮಾಡಿದವು, ವಿಜ್ಞಾನ ಮುಂದುವರೆದಕ್ಕೆ. ಎಷ್ಟು ಮುಂದುವರೆದಕ್ಕೆ ಅಂದ್ರೆ ಏನು, ಇದ ಜಡ ವಸ್ತುಗಳಲ್ಲೇ ಹೋದ್ರೆ ಸಂಶೋಧನೆ ನೋಡು. ಈ 5 ಭೂತಗಳ ಬಿಟ್ಟು, ಪಂಚಭೂತಗಳ ಬಿಟ್ಟು ಮತ್ತೆ ಅದರಿಂದ ಸಂಶೋಧನೆ ಹೊಸದಿನಾರು ಮಾಡೀನಿ. ಇವಾಗುದಿಲ್ಲ, ನೀರು, ಗಾಳಿ, ಮಣ್ಣು, ಬೆಂಕಿ, ಇದರ ಸಂಶೋಧನೆ ನಡೆದಕ್ಕಿಲ್ಲ. ಮತ್ತೇನಾದ್ರು ನಡೆಸೇನ? ಇವ 5 ಭೂತಗಳ ಸಂಶೋಧನೆ ನಡೆಸಿ ಹೊಸದೇನಾದ್ರು ಮಾಡತ್ತೇನೆ. ಒಂದನ್ನೊಂದು ಕೂಡಿಸಿದ್ರೆ 3ನೇ ವಸ್ತು ತಯಾರಕೈತಿ, 2 ವಸ್ತುಗಳಿಂದ 3ನೇ ವಸ್ತು ತಯಾರಕೈತಿ. ಈ ಪದಾರ್ಥ ವಿಜ್ಞಾನ ಶಾಸ್ತ್ರದ ಯಾರಿಗೆ ಗೊತ್ತಿಲ್ಲ. ಅಡಿಗೆ ಮಣ್ಣಿನ ಲ್ಯಾಬ್ರೋಟರಿ ಐತಿ, ಅದಿಲ್ಲ, ಅದು ಪ್ರಯೋಗಾಲಯನ ಅವನು ಮಾಡ್ತಾರಿಲ್ಲ. ಸಾಮಾನ್ಯ ಪದಾರ್ಥ ಏನೇನು ಕೂಡಿಸಿ ತಯಾರಾಕೈತಿ ಅಲ್ಲಿ. ಪ್ರತಿಯೊಬ್ಬರು ಅಡಿಗೆ ಮಣ್ಣಿನ ಅದು ಲ್ಯಾಬ್ರೋಟರಿನ ಕೂಡಿಸಿ ತಯಾರ ಹೆಂಗೆ ರುಚಿ ರುಚಿ ಅದನ್ನ ಮಾಡ್ತಾರಿಲ್ಲ. ಹಂಗ ಬೇರೆ ಬೇರೆ ನಮೂನಿ ಮಾಡ್ತೀನಿ. ಏನ್ ದೊಡ್ಡ ಕೆಲಸ ಮಾಡಿದ್ವಿ. ಸುಖ ಏನಾದ್ರು ತಯಾರು ಮಾಡ್ತೀನಿ. ಜಗತ್ತಿನ ಮೇಲಿನ ವಿಜ್ಞಾನಿಗಳೆಲ್ಲ ಕೂಡಿಸಿಕೊಂಡು ಒಂದು ಪೌಂಡ್ ಆನಂದ ತಯಾರು ಮಾಡಿಕೊಡು ನೋಡು. ಎಷ್ಟು ಬೇಕಷ್ಟು ನಿನಗೆ ಅವಧಿ ಬೇಕಾದ್ರೆ ತಗೋ, ಅದಕ್ಕೆ ಸಂಬಳ ಬೇಕಂತ ದುಡ್ಡು ಬೇಕು, ಎಷ್ಟು ಖರ್ಚು ತಗೋ ನೋಡು, ತಯಾರು ಮಾಡಿಕೊಡು. ಈ ವಿಶ್ವದಾಗಿನ ಎಲ್ಲಾ ವಿಜ್ಞಾನಿಗಳು ಸೇರ್ಕೊಂಡು ತಯಾರು ಮಾಡಿಕೊಡು ನೋಡು ಆನಂದವನ್ನು. ಅದು ಶ್ರೇಷ್ಠ ಪದಾರ್ಥ ಅಲ್ಲ, ಏನಾರು ಮಾಡಿ ಅದನ್ನು ತಯಾರು ಮಾಡ್ಲಿಕ್ಕೆ ಹೋಗೋದು. ಯಾವಾಗಲೂ ರೆಡಿಮೇಡ್, ಅದು ಸಿದ್ಧ ವಸ್ತು, ತಯಾರಿ ಇದ್ದದ್ದು. ಅದನ್ನು ಹೊಂದಲಿಕ್ಕೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ಇದ್ದಕ್ಕಿದ್ದಂಗೆ ತಿಳುವಳಿಕೆ ಮಾಡ್ಕೋದು ಒಂದೇ ಕೆಲಸ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ, ದುರ್ದೈವಿಗಳು ಅಂದರು. ತಿಳಿಯಲಿ ನೀ ಕೋಟ್ಯಾವಧಿ ಕರ್ಮಗಳನ್ನು ಮಾಡಿದ್ರು ಸುಧಾ ನೀನು ಅದನ್ನು ಜ್ಞಾನವನ್ನು ಮಾಡ್ಕೊಳಿಕ್ಕೆ ಆಗುದು. ನೀನು ದುಃಖ ಏನು ಹೋಗುದಿಲ್ಲ. ಕರ್ಮಗಳನ್ನು ಮಾಡ್ಕೊತ ಕೂದ್ರೆ ಮತ್ತೊಟ್ಟು ಕಷ್ಟದಾಗ ಸಿಕ್ಕೊಂಡು ಒದ್ದಾಡ್ತಿ. ಅದಕ್ಕೆ ಜ್ಞಾನವನ್ನು ನಂಬು ಜ್ಞಾನವನ್ನು ಹಂಬಲಿಸದಿರು ಮುಕ್ತಿ ಎಂಬಯಿಸಿ ಕರ್ಮವೆಂಬ ಜಾಲದೊಳು ಸಿಲುಕಿನಿ. ಕರ್ಮ ಜಾಲದಿಂದ ಪಾರಾಗಬೇಕಂತಂದ್ರೆ ನೀನು ಆತ್ಮಜ್ಞಾನ, ನೀ ಯಾರಿದ್ದೆ ಅನ್ನುವಂಥ ಜ್ಞಾನವನ್ನು ನೀನು ಮಾಡ್ಕೊ.
ಇದನ್ನ ಮಾಡ್ಕೊಳಕ ನಮ್ಗೆ ಏನ್ ಬೇಕಾಗೈತಿ, ಅದಕ್ಕೆ ವಿಚಾರನ ಮಾಡ್ಬೇಕಾಗಿತ್ತು. ಯಾವ ಕರ್ಮನೂ ಬೇಕಾಗಿತ್ತು. ಆ ವಿಚಾರದಿಂದ ನಮ್ಗೆ ಇದು ಬಂಧನ ಆಗೈತಿ. ಅದು ವಿಚಾರ ಮಾಡಿದಾಗ ಇದು ಹೋಗ್ತೈತಿ. ಯಾವುದೇ ಕರ್ಮವನ್ನು ಮಾಡದೇ ಇರುವುದರಿಂದ ನಮ್ಗೆ ಬಂಧನ ಬಂದಿಲ್ಲ. ಆ ಕರ್ಮವನ್ನು ಮಾಡಿದ್ರೆ ಬಂಧನ ಹೊಕ್ಕಿತ್ತು. ಕರ್ಮವನ್ನು ಮಾಡದೇ ಇರುವುದರಿಂದ ನಮ್ಗೆ ಬಂಧನ ಆಗಿದ್ರೆ, ದುಃಖ ಆಗಿದ್ರೆ ಆ ಕರ್ಮವನ್ನು ಮಾಡಿದ್ರೆ ಅದು ಹೋಗ್ಬಿಡ್ತದೆ. ಅದಕ್ಕೆ ಅವಿಚಾರದಿಂದ ಬಂದದ, ವಿಚಾರದಿಂದ ಹೋಗ್ತದೆ. ಹಗ್ಗದ ತಿಳುವಳಿಕೆ ಇಲ್ಲದಕ್ಕೆ ಹಾವಿನ ಭ್ರಾಂತಿ ಆಗೈತಿ. ಏನ್ ಹಗ್ಗದೊಳಗ ಯಾಕ್ರಿ ಹಾವಿನ ಭ್ರಾಂತಿ ಕಳ್ಕೊಬೇಕನ್ನೋ ಹಂಗಿದ್ರೆ ಹಗ್ಗದ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತೈತಿ. ಅದನ್ನ ಬಿಟ್ಕೊಟ್ಟು ನೀ ಏನಾರ ಮಾಡ್ಕೊಂತ ಕೂತ್ರೆ, ಪೂಜೆ ಮಾಡಿನ, ಅಭಿಷೇಕ ಮಾಡಿನ, ಇದನ್ನ ಮಾಡಿ ಹೋಗ್ತೈತಿನ? ಅದು ಮೋಟು ಮರದಲ್ಲಿ ಕಂಡಂತ ಕಳ್ಳನ ಭೀತಿ ಔಷಧ ಕುಡಿದ್ರು ಹೋಗ್ತೈತಿನ? ಆ ಬಡ್ಡಿ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತೈತಿಲ್ಲ ಭಯಭೀತಿ. ಇಲ್ಲ ಬಿಡಪ್ಪ, ಇದು ಬಡ್ಡಿದು. ಹಂಗ ನಮಗ ಭ್ರಮ ಆಗೈತಿ. ಇದು ಏನ್ ನಿನ್ನ ಇರುವಿನಲ್ಲಿ ತೋರಿದ ಜಗತ್ತಿನ ಭ್ರಾಂತಿ. ಇದು ದೇವರದಾನ ಜಗತ್ತೈತಿ, ಇದು ಭ್ರಮ ಆಗೈತಿ. ನಿಜವಾಗಿ ಯಥಾರ್ಥ ವಸ್ತುವಿನ ಜ್ಞಾನವನ್ನು ಮಾಡಿಕೊಂಡಾಗ ನಮಗೆ ಇದು ಎಲ್ಲ ದೇವರು ಇಲ್ಲ, ಜಗತ್ತಿಲ್ಲ, ನನ್ನ ಹೊರತು ಇನ್ನೊಂದು ಏನು ಇಲ್ಲ ಅನ್ನೋದು ನಿನಗೆ ಅನುಭವ. ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ. ನನ್ನ ಹೊರತು ಇನ್ನೊಂದು ಏನು ಇಲ್ಲ, ಎಲ್ಲ ಭ್ರಮ ಅದ. ಇನ್ನೊಂದು ಐತಿ ಅನ್ನೋದು ಭ್ರಮ ಅದ. ಜಗತ್ತೈತಿನೂ ಭ್ರಮ, ಈಶ್ವರದನ, ದೇವರದನ, ಹೆಣ್ಣು ದೇವರದವು, ಗಳದೇವ, ಅದು ಭ್ರಮನ ಅನ್ನೋದು ಗೊತ್ತಾಗ್ತದೆ. ಭ್ರಮೇನಾಹಂ ಭ್ರಮೇಣತ್ವಂ ಭ್ರಮೇಣೋಪಾಸಕ ಜನಃ ಭ್ರಮೇಣ ಈಶ್ವರ ಭಾವತ್ವಂ ಬ್ರಹ್ಮಮೂ ನಿಮಿದಂ ಜಗತ್. ಎಲ್ಲವೂ ಬ್ರಹ್ಮ ಸ್ವರೂಪ ಅನ್ನೋದು ಯಾವಾಗ ಗೊತ್ತಾಗ್ತೈತಿ? ಯಥಾರ್ಥ ವಸ್ತುವಿನ ಜ್ಞಾನ ಅದ. ಬಡ್ಡಿ ತಿಳುವಳಿಕೆ ಆದ್ಮ್ಯಾಗ ಇದರಲ್ಲಿ ಕಂಡಂತ ಕಳ್ಳನ ಭೀತಿ, ಅದು ಭ್ರಮ. ಅದು ತಿಳುವಳಿಕೆಯಿಂದ ಗೊತ್ತಾಗ್ತಿಲ್ಲ, ಇದು ಭ್ರಮ. ಹಂಗ ನಮಗೆ ಯಾವ ಕರ್ಮ ಮಾಡಿದ್ರೆ ಅದು ಹೋಗ್ತಿದ್ದಿಲ್ಲ. ಹಂಗ ನಾವು ಬಂಧನ ಏನದ, ತಿಳುವಳಿಕೆ ಹಿಡಿತನದಿಂದ ಇದು ಬಂದದ. ಅಜ್ಞಾನದ ಮೂಲಕ ಜ್ಞಾನ ಮಾಡ್ಕೊಂಡ ಹೋಗ್ತದೆ. ಯಾವ ಜ್ಞಾನ? ತನ್ನ ಜ್ಞಾನ, ತನ್ನ ಬಗ್ಗೆ ನಾನು ಯಾರಿದ್ದೇನು ಅನ್ನುವಂತ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಇದು ಬಂಧನದ ಭ್ರಾಂತಿ ಹೋಗ್ತೈತಿ. ನೀ ಬೇಕಾದಷ್ಟು ಕರ್ಮಗಳನ್ನು ಮಾಡಿದ್ರು ಸುಧಾ, ಯಾರ ವ್ರತ ಮಾಡು, ನಿಯಮ ಪಾಲನ ಮಾಡು, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾದಾನಂ ಜ್ಞಾನವಿಹೀನ ಸರ್ವ ಮನೇನ ಮುಕ್ತಿರ್ನ ಭವತಿ ಜನ್ಮಶತೇನ. 100 ಜನ್ಮ ಅಲ್ಲ, ಕೋಟಿ ಜನ್ಮ ಆದರೂ ನಿನಗದಾಗುವುದಿಲ್ಲ ಅಂತ ಶಂಕರಾಚಾರ್ಯರು ಅದನ್ನ ಹೇಳ್ಯಾರ. ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವ ಕರ್ಮ ನಿರರ್ಥಕಂ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗ ಸ್ಪಷ್ಟ ಹೇಳಿದ ಮಾತು. ಅರ್ಜುನ, ನಿನ್ನನ್ನ ನೀ ತಿಳ್ಕೊಳ್ಳೋದ ಹೊರತ ನೀ ಯಾವ ಕರ್ಮ ಮಾಡಿದ್ರು ಅದೆಲ್ಲ ವ್ಯರ್ಥದ. ಸರ್ವಶಾಸ್ತ್ರ ಪಠೇ ಲೋಕಃ ನಾನಾ ದೈವತ ಪೂಜನಂ. ಎಲ್ಲಾ ಜಗತ್ತಿನ ಎಲ್ಲಾ ಶಾಸ್ತ್ರದ ಅಭ್ಯಾಸ ನೀ ತಿಳ್ಕೊಂಡೇನಂದ್ರು ಸುಧಾ, ಎಲ್ಲಾ ದೇವತೆಗಳನ್ನ ಅವನ್ನೆಲ್ಲ ಪೂಜೆ ಮಾಡಿದ್ರು, ಉಪಾಸನೆ ಮಾಡ್ತೇನೆ ಅಂದ್ರು ಸುಧಾ, ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವ ಕರ್ಮ ನಿರರ್ಥಕಂ. ಅರ್ಜುನ, ನಿನ್ನನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಇದೆಲ್ಲ ವ್ಯರ್ಥದ. ಅಲ್ಲಿಂದ ಯಾಕೆ ಮಾಡ್ಬೇಕು ವ್ಯರ್ಥ ಆಗೋದನ್ನ? ಅದು ಲಾಭ ಆಗ್ಬೇಕು, ಅದಿಂಥದ್ದನ್ನು ಮಾಡೋದು. ಅದಕ್ಕೆ ನಿನ್ನನ್ನು ನೀ ತಿಳ್ಕೊಳ್ಳೋ ಲಾಭದ. ಇದರಷ್ಟು ಲಾಭ ಮತ್ತೆ ಅದರಿಂದನೂ ಆಗುದು, ಯಾವ ಕರ್ಮದಿಂದ ಆಗುದು. ಕರ್ಮದಿಂದ ಕಷ್ಟನ ಹೊರತು ಅದರಿಂದ ಯಾವ ಲಾಭನೂ ಇಲ್ಲ, ಸುಖದ ಲಾಭ ಇಲ್ಲ. ಅದರಿಂದ ಮತ್ತು ನಿನಗೆ ಬಂಧನಕ್ಕೆ ಆಗ್ತದೆ. ಕರ್ಮ ಮಾಡಿದ್ರೆ ಅದರ ಫಲ ಉನ್ನತಿ, ಕರ್ಮದ ಫಲ ಅನಿತ್ಯ. ಇದು ಮೋಕ್ಷ ನಿತ್ಯ ವಸ್ತು. ನಿತ್ಯ ವಸ್ತುವಿನ ಪ್ರಾಪ್ತಿಗಾಗಿ ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಜ್ಞಾನನ ಅದಕ್ಕೆ ಸಾಧನ. ಜ್ಞಾನ ದೇವತು ಕೈವಲ್ಯಂ ನತು ಕರ್ಮನ ಅಂತ ಸ್ಪಷ್ಟ ಹೇಳ್ತದೆ ಶ್ರುತಿ. ಆದ್ರೂ ಕೂಡ ನಾವು ದುರ್ಬಲ ಶ್ರುತಿ ಮಾತು ಕೇಳಿ ಅಂಥವ್ರ ಮಾತು ಅಂತ ಶೆಳಿಗೆ ಹೋಗಿ ಇದನ್ನ ಮಾಡ್ಬೇಕಪ್ಪ, ನಿನಗೆ ದೋಷ ಆಗೈತಿ, ಇದನ್ನ ಮಾಡಿರೋದು ಹೋಗ್ತೈತಿ ಅಂಥವ್ರು ಬೆನ್ನ ಹೆತ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಜ್ಞಾನ ಈ ವಿಚಾರವನ್ನು ಮಾಡ್ಕೊಂತ ಇದ್ದೆ ಎಲ್ಲ ತನ್ನಿಂದ ತಾನ ದೋಷ ಹೋಗ್ತಾನೆ. ಹೇಗೆ ಹೇಳ್ತಂದಿಂದ ಬಂದದ ನಿನಗೆಲ್ಲ ದುಃಖ ತಿಳಿದ್ರೆಲ್ಲ ನಿವಾರಣೆ. ಇಲ್ಲಿ ತಿಳುವಳಿಕೆನ ಸಾಧನ. ತಿಳಿಲಿ ಏನೇನು ಮಾಡ್ಕೊಂತ ಉತ್ತರಿಸ. ಎಷ್ಟು ಜನ್ಮ ತಿರುಗಿದ್ರು ನೀ ಈ ಚರಟದೊಳಗಿನ ಸುಖ ಹೊಂದೋದು ಸಾಧ್ಯನೇ ಇಲ್ಲ. ಚರಟ ಅಂದ್ರೆ ವಿಷಯ ವಸ್ತುಗಳೆಲ್ಲ, ಜಗತ್ತಿನ ವಿಷಯ ವಸ್ತುಗಳೆಲ್ಲ ಚರಟದ. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಜಗತ್ತಿನ ವಿಷಯ ಅನ್ನುವಂತ ಇದು ಚರಟ, ಇದನ್ನೆಲ್ಲ ಕೈ ತೆಗೆದೊಗೆಯದು.
ಮನಸ್ಸಿನಾಗಿಂದ ಮೊದಲು ತೆಗೆದೊಗೆಯೋದ್ರಿಂದ ಸುಖ ಸಿಗ್ತೈತೆ. ವ್ಯಾಮೋಹವನ್ನು ತೆಗೆದು ವಿವೇಕಪೂರ್ವಕವಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳಕ್ ಕಲಿಬೇಕು ನೋಡ್ರಿ. ನಮಗಲ್ಲಿ ವಿವೇಕ ಜಾಗೃತ ಆಗ್ಬೇಕಂದ್ರೆ ವಿವೇಕವಂತರ ಸಂಘ ಸತ್ಸಂಗದೊಳಗೆ ತೊಡಗಿದಾಗ ನಮ್ಗೆ ಈ ವಿಚಾರ ನಮ್ಮಲ್ಲಿ ಗಟ್ಟಿಕೈತಿ, ಜಾಗೃತ ಆಕೈತಿ. ಜಡಬುದ್ಧಿ ಜಡಸಂಗದಾಗಿದ್ದಾಗ ಈ ವಿಚಾರ ಇಲ್ಲಿ ಉಳಿಬೇಕು. ಮನಸ್ಸಿನಾಗಿಂತಹ ವಿಚಾರ ನಮ್ಮಲ್ಲಿ ಜಾಗೃತ ಗಟ್ಟಿಯಾಗಿ ಉಳಿಬೇಕಂದ್ರೆ ಅಂತಹ ಸಂಘದೊಳಗೆ ಅಂತಹ ವಾತಾವರಣದೊಳಗೆ ಇರ ಕಲಿಬೇಕು. ಅಂತಹ ವಾತಾವರಣದ ಎಲ್ಲಿರ್ತೇವೆ ಜಡಬುದ್ಧಿ ಜಡಸಂಘದೊಳಗೆ ಜಗತ್ತಿನಿಂದ ಸುಖ ಸಿಗ್ತೈತಿ, ಸಾವನ್ನ ಗಳಿಸ್ಬೇಕು, ಇದನ್ನು ಗಳಿಸ್ಬೇಕು. ಅಂಥವ್ರ ಸಂಘ ಆದ್ರೆ ನಮ್ಮನ್ನು ಅವ್ರಂಗ ಮಾಡಾಕೈತಿ. ಜ್ಞಾನಿಗಳ ಸಂಘ ಮಾಡಿದ್ರೆ ನಿನಗೂ ಜ್ಞಾನ ಆಗ್ತದೆ, ಅಜ್ಞಾನಿಗಳ ಸಂಘ ಮಾಡಿದ್ರೆ ಅಜ್ಞಾನಿ ಆಗ್ತದೆ. ಅವ್ರು ಎಂಥವ್ರ ಸಂಘ ಮಾಡ್ತೀವಿ ಅಂಥದ್ದಾಗ್ತದೆ. ಸ್ವರೂಪ ಜ್ಞಾನ ಹೊಂದಿದ ಅಂದ್ರೆ ಏನಿದ್ರು ಎಲ್ಲ ಕೊರತೀನಿ ನೋಡ್ರಿ. ಹಿಂಗಂಗ ಕೊರತೆ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ, ಹಿಂಗಂಗ ತೃಪ್ತಿ ಇಲ್ಲ. ಹೊರಗಿನ ವಸ್ತುಗಳನ್ನು ಅವಲಂಬಿಸಿಕೊಂಡು ಆರಾಮಿಲ್ಲ. ಹೊರಗಿನ ವಸ್ತುಗಳನ್ನು ಎಷ್ಟು ನೀ ಅವಲಂಬಿಸ್ಕೊಂತೀವಿ ಅಷ್ಟು ಆರಾಮ್ ಕಡಿಮೆ ಹೋಗುವಂತ ಹೋಗ್ತೈತಿ. ಅದು ಹೆಂಗ ಸಂಗ್ರಹ ವಿಷಯ ಸಂಗ್ರಹ ಆರಾಮ ಇಲ್ಲ. ಯಾವ ವಿಷಯ ಇರಲಿಲ್ಲ ಅಂದ್ರೆ ನೀವು ಆರಾಮ ಇರ್ತದೆ. ತೊರೆ ವಿಷಯವನ್ನು ಹೊಂದಾರ ಸುಖ ಹೊಂದ್ಬೇಕನ್ನೋ ಹಂಗಿದ್ರು ಮನಸ್ಸಿನಾಗ ಅದನ್ನ ವಿಚಾರ ಮಾಡಕ್ ಹೋಗ್ಬೇಡ. ಬಯಕೆಗಳು ಏನದಾವಲ್ಲ ತೆಗೆದಾಕ. ವಿಷಯದ ಬಯಕೆಗಳದಾವಿಲ್ಲ ಅವನು ಬೆಳೆಸಬೇಕು ಅನ್ನೋ ಬಯಕೆ, ವಿಷಯಾದಿಗಳನ್ನು ಹೊಂದಬೇಕು ಅನ್ನೋ ಬಯಕೆಗಳನ್ನ ಮೊದಲು ತೆಗೆದಾಕ. ಎದ್ರ ಸಂಬಂಧ ಅವು ಸುಖ ಕೊಡೋದು ಯಾವ್ದ್ರ ಸಂಬಂಧ ಬೇಕಾಗ್ಯಾವ? ಅವು ಭ್ರಮ ಆಗೈತಿ, ನೀ ಕಲ್ಪಿಸ್ಕೊಂಡು ಅವುಗಳಲ್ಲಿ ಐತೆ ಅಂತ ಅವನ್ನ ಅದ್ರ ಸಂಬಂಧ ತೊಡ್ಪಿಸ್ಕೋ ಸಂಬಂಧ ಕರ್ಮಗಳನ್ನು ಮಾಡ್ಬೇಕಾಗಿತ್ತು, ಹೇಗ್ಬೇಕಾಗಿತ್ತು. ಬರೀ ಕತ್ತಿ ಮಸ್ಕೊಂತ ಕೂತ್ರೆ ಕಷ್ಟ ಮಾಡ್ಕೋದು ಯಾವಾಗಪ್ಪ. ಬರೀ ಶರೀರ ಮೆರವಣಿಗೆ ಮಾಡ್ಕೊಂತ ಕೂತ್ರ ಅದರಿಂದ ಕೆಲಸ ತಗೋದು ಯಾವಾಗ? ಯಾಕ್ರಿ? ಅದಕ್ಕೆ ಜ್ಞಾನ ಮಾಡ್ಕೋ ಮೊದಲಿಗೆ. ಅಭ್ಯಾಸ ಶ್ರವಣ ಮನ ನಿಧಿಧ್ಯಾಸನ ಅಭ್ಯಾಸ ಮಾಡ್ಕೊ. ಆ ಶರೀರ ದಂಡನ ಇಲ್ಲ, ಮನುಷ್ಯನ ಖಂಡನ ಇಲ್ಲ. ಯಾಕ್ರಿ? ಅದಿಲ್ಲೇ ಹಂಗ ತನುವ ದಂಡಿಸದೆ ಮನವ ಖಂಡಿಸದೆ ಸ್ವರ್ಗವನ್ನು ರಂಡೆ ಅವಳವಳೆ ಸರ್ವಜ್ಞಾನ. ಹಂಗ ಹಳ್ಳಿ ಅಂಡಿಗೆ ಮಗ್ಲಾಗ ಹೊಡೆಯೋ ಕೆಲಸ ಆಗುವುದು. ಮೊಣಕಾಲ್ ಗಟ್ಟಿಗಟ್ಟಾವ, ಮುಕುಳಿ ಕೂಡಿ ಕಟ್ತೈತಿ. ಕುಂತ ಜಾಗ ಬಿಟ್ಟು ಹೇಳಬಾರ್ದು. ಹಂಗ ನಾವು ಬೇಕಾದ ಆಸನ ಕೂಡ್ಬೋದು. ಬಹಳ ತನ ಕೂಡ್ಲಿಕ್ಕೆ ಯಾವ್ದು ನೀವು ರೂಢಿ ಆದ್ಮೇಲೆ ಕೂಡ್ಬೋದು. ಈ ಭಾವ ಆತ್ಮ ಭಾವದೊಳಗೆ ಆನಂದದ ಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ಹೆಚ್ಚು ಹೆಚ್ಚು ನಾವು ವೇಳೆ ಆ ಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು. ನಾವು ತೂರೆಡುವಂತ ವಸ್ತುಗಳಲ್ಲಿ ಮನಸ್ಸನ್ನು ನಿಲ್ಲಿಸಿರಿ ಸಮಾಧಾನ ಇಲ್ಲ. ನಾವು ಅದ್ರ ಕಡೆ ಲಕ್ ಕೊಟ್ರಿ, ತೂರ್ಕಿ ಕಡೆ ಲಕ್ ಕೊಟ್ರಿ, ಅದಕ್ಕೆ ನೀವು ಸಮಾಧಾನ. ಇರುಕಿ ಕಡೆ ಲಕ್ ಕೊಡು ಮನಸ್ಸು. ವೇಳೆ ಅದ್ರ ಕಳಿ ಇನ್ನು ಇರುಕಿ ಚಿಂತನ ಆತ್ಮಚಿಂತನ ಮಾಡ್ಕೊಳ್ಳೋದ್ರ ವೇಳೆ ಕಳಿ. ಅದು ಮಾಡಿ 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 ನಿರೀತ್ಯಾಸ ಅದು ಗಟ್ಟೆ ಅದ ಭಾವ ಅಲ್ಲಿ ನೆಲೆಯಾಗಿ ನಿಲ್ತದೆ. ಆನಂದದ ಭಾವದಲ್ಲಿ ಮನಸ್ಸು ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿದಾಗ ಬರ್ತೈತಿ. ತಾನ ಬರೋದಿಲ್ಲ. ಹೇಳಿದಾಕ್ಷಣ ಕೇಳಿದಾಕ್ಷಣ ಬರೋದು ಅಲ್ಲಿದು. ಹೇಳಿದ ಮ್ಯಾಗ ಅದನ್ನ ತಿರುಗಿ ಮನನ ಮಾಡ್ಬೇಕು. ಹೇಳಿದ ವಿಷಯವನ್ನು ಮನನ ಮಾಡ್ಲಿಲ್ಲ ಅಂದ್ರೆ ಇದು ಹೇಳಿದ್ದೆಲ್ಲ ಮನುಷ್ಯನ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ತಪ್ಪದೇ ನಡಿಬೇಕು. ಎಲ್ಲಿವರೆಗೆ ನಮ್ಗೆ ಆ ಭಾವ ಬರೋವರೆಗೂ, ಸಮಾಜ ಸ್ಥಿತಿ ಅನುಭವ ಬರೋವರೆಗೂ ಹೇಳೋಂಗು ಸಮರ್ಥಿಸಬೇಕು, ಹೇಳೋಂಗು ಸಮರ್ಥ. ಸಮತ್ವ ಸ್ಥಿತಿಯಲ್ಲಿ ಆನಂದದ ಅನುಭವ ಬರಬೇಕು ಪ್ರತಿಯೊಬ್ಬರಿಗೂ. ಆನಂದದ ಅನುಭೂತಿ ಯಾವಾಗ ಆಕೈತಿ ಅಂದ್ರೆ ಸಮಾಧಿ ಸ್ಥಿತಿ ಒಳಗ ಬುದ್ಧಿ ವಿಷಮ ಭಾವನೆಲ್ಲ ಬಿಟ್ಟಾಗ ಸಂಸ್ಥಿತಿ ಒಳಗೆ ಆನಂದದ ಅನುಭೂತಿ ಆಗುವವರೆಗೂ ಇದನ್ನ ಹೇಳೋದು ಕೇಳೋದು ಪ್ರಯತ್ನ ಬಿಡಬಾರ್ದು. ಎಷ್ಟಂತ ಮಾಡಿದ್ರೆ ಇದನ್ನ ಹೇಳೋದು ಕೇಳೋದು ಆನಂದದ ಅನುಭೂತಿ ಸಮಾಧಿ ಸ್ಥಿತಿಯ ಅನುಭವ ಆಗುವವರೆಗೂ ಇದು ಅಭ್ಯಾಸ ನಮಗೆ ನಡಿಬೇಕು ನೋಡ್ರಿ. ನಿರಾಶೆ ಆಗ್ಬೇಡ. ಮತ್ತು ಪುನಃ ಪುನಃ ಅದ್ರ ಬಗ್ಗೆ ಹೇಳೋದು ಕೇಳೋದು ಬ್ಯಾಸರಿಲ್ದ ಇದನ್ನ ಮಾಡ್ಬೇಕು. ಅವನ ಸಾಧಕ. ನಿಮ್ಮ ನಿಜವಾದ ಇರುವನ್ನು ಕುರಿತು ಬ್ಯಾಸರಿಲ್ದ ಪುನಃ ಪುನಃ ಹೇಳಿದ್ದನ್ನು ಕೇಳುವುದು ಅದನ್ನ ಮಾಡಿ 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 ಆ ಭಾವನೆಯನ್ನು ಆತ್ಮ ಭಾವನೆಯನ್ನು ಗಟ್ಟಿಗೊಳಿಸೋದು. ಅನಾತ್ಮ ಭಾವನೆಯನ್ನೆಲ್ಲ ತೆಗೆದ ಪ್ರಯತ್ನ ಮಾಡಿ ನಾನೆಲ್ಲದ ಭಾವನೆಯನ್ನೆಲ್ಲ ಕೈಬಿಟ್ಟು ನನ್ನ ಭಾವ ಏನದ ನಿಜದ ಭಾವ ಆನಂದನದ ಅಂತ ಮನಸ್ಸಿನ ಅದೇ ನೆನಪು ಮಾಡ್ಬೋದು. ಅದೇ ಭಾವನೆಯನ್ನು ಗಟ್ಟಿಗೊಳಿಸೋ ಪ್ರಯತ್ನ.
ಇದು ಸಾಧಕನು ಮಾಡುವಂತ ಪ್ರಯತ್ನ. ಇದು ಸಾಧನ. ಅದು ಎಲ್ಲರಿಗೂ ಒಂದಾದ. ಹಿಂದಿನವರಿಗೆ ಮುಂದಿನವರಿಗೆ, ಸಣ್ಣವರಿಗೆ, ದೊಡ್ಡವರಿಗೆ, ಮುದುಕರಿಗೆ, ಎಲ್ಲರಿಗೂ ಒಂದಾದ. ಅನ್ಯ ಭಾವನೆಯನ್ನೆಲ್ಲ ತೆಗೆದು ಹಾಕೋದು. ತೆಗೆದು ಹಾಕಿದ ಕೂಡಲೇ ಆನಂದದ ಭಾವ ಇರ್ತದೆ. ಅನ್ಯ ಕಲ್ಪನಾರಹಿತ ಆದ್ಮೇಲೆ ಆನಂದದ ಸ್ಥಿತಿ. ಅದೇ ಮನಸ್ಸನ್ನ ಅದ ನೆನವಿನಾಗಿ ಇರಿಸೋ ಪ್ರಯತ್ನ ಮಾಡಬೇಕು. ವಸ್ತು ಇದಕ್ಕಿದ್ದಂಗಿದ್ದ ಬೇರೆ ರೀತಿಯಾಗಿ ತೋರುವುದಕ್ಕೆ ವಿವರ್ತ ಅಂತ. ಬ್ರಹ್ಮ ವಿವರ್ತವೆಂದೆನಿಸದು ಜಗವಿದು ಬ್ರಹ್ಮದ ಕಾರ್ಯವಿದೆಂದೆನಿಲ್ಲ. ಬ್ರಹ್ಮಸ್ಥವೆನಿಸದು ಜಗವಿದು ಪಶಿ ತೋರ್ಕೆ. ಇನ್ನಲ್ಲಿ ಇದು ಇಲ್ಲ. ಆನಂದಮಯವಾದ ಇರುವಿನಲ್ಲಿ ಜಗತ್ತಿಲ್ಲ. ಅದರಿಂದನೂ ಇದು ಬಂದಿಲ್ಲ. ದೇವರಿಂದನೂ ಇಲ್ಲ, ದೇವರಲ್ಲಿನೂ ಇದಿಲ್ಲ. ದೇವರಂದ್ರೆ ಸುಖಮಯವಾದಂತಹ ಇರುವಿಗೆ ಅಂತಾರೆ. ದೇವ್ರಂದ್ರೆ ಯಾವ್ದಾರು ನಾವು ಕಲ್ಪಿಸ್ಕೊಂಡು ಗೊಂಬೆಯೂ ಅಲ್ಲ, ಕೈಯಾಗಿನೂ ಹಿಡ್ಕೊಂಡು ಕುಂತಿಲ್ಲ. ಯಾವ ಅಲ್ಲ ದೇವ್ರು. ಜಡಿ ಬಿಟ್ಕೊಂಡವ, ಚರ್ಮ ಸುತ್ಕೊಂಡವ ದೇವ್ರು ಅಂತ. ನವಲಗಿರಿ ಚುಟ್ಕೊಂಡವ, ನಾಮರೂಪ ತೋರಿಡಿ. ಶಾಶ್ವತವಾದದ್ದಲ್ಲ. ಅದಕ್ಕೆ ಬ್ರಹ್ಮದಿಂದನೂ ಅದು ಆಗಿಲ್ಲ, ಬ್ರಹ್ಮದಲ್ಲಿನೂ ಇದಿಲ್ಲ, ಬ್ರಹ್ಮದ ಕಾರ್ಯನೂ ಇದಲ್ಲ. ಆನಂದಮಯವಾದ ಇರುವಿನಿಂದ ಈ ಜಗತ್ತು ಬಂದಿದ್ರೆ ಇದು ಸುಖರೂಪನಾಗಿರ್ಬೇಕಾಗಿತ್ತು. ಸುಖರೂಪವಾದ ಇರುವಿನಿಂದ ಬಂದಿತ್ತು. ದುಃಖ ಯಾಕೈತೆ ಅಂದ್ರೆ ಮಣ್ಣಿನಿಂದ ಗಡಿಗೆ ಆದಂತೆ, ಯಾಕ್ರಿ ಬಂಗಾರದಿಂದ ಆವರಣ ಆದಂಗ ನಿನ್ನ ಇರುವಿನಿಂದ ಆತ್ಮ ಸದ್ವಸ್ತುವಿನಿಂದ ಈ ಜಗತ್ತು ತಯಾರಾಗಿಲ್ಲ. ದೇವರಿಂದ ಆಗಿಲ್ಲ ಇದು. ದೇವರ ಕಾರ್ಯನೂ ಅಲ್ಲಿದು, ದೇವರಲ್ಲಿನೂ ಇದಿಲ್ಲ. ಇದು ಖುಷಿ ತೋರ್ಕೆ. ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವೈಶಿ. ಕಲ್ಪನೆಯಿಂದ ಆಗಿದ್ದು. ಕಲ್ಪನೆ ಅಂದ್ರೆ ಇಲ್ಲತ್ತೆ ತೋರೆಡೆಗೆ ಬರ್ತದೆ. ಕಲ್ಪನಾ ಎಲ್ಲ ತೆಗೆದು ಹಾಕಿದಾಗ ಈ ವಸ್ತುವಿನ ಅನುಭವ ನಮಗಾಗ್ತದೆ. ಸ್ವರೂಪ ಇದ್ದಕ್ಕಿದ್ದಂಗ ಅದ. ಈ ಶರೀರ ತೋರ್ತದೆ ಅಂದ್ರೆ ಇದಕ್ಕೆ ಇರುವಿಕಿಲ್ಲ. ನೀನು ಇರುವು ಈ ತೋರಿಕೆಯಿಂದ ಇದು ಮರುವಾಗಿದೆ. ತೋರಿಕೆ ಎಲ್ಲ ಅಡಗಿಸಿದಾಗ ನಿನ್ನ ಇರುವಿಕೆ ಅನುಭವ ಬರ್ತದೆ. ತೋರಿಕೆ ಬಾದ್ಪಡಿಸಿದಾಗ ಬ್ರಹ್ಮ. ತೋರಿಕೆ ಇರುವಂಗ ಬ್ರಹ್ಮ ಅಲ್ಲ, ತೋರಿಕೆ ಬಾದ್ಪಡಿಸಿ ಬ್ರಹ್ಮ. ಓದುದು, ಹೇಳುದು, ಕೇಳೋದು ಅಭ್ಯಾಸ ಏನದು ನೋಡ್ರಿ, ಇದು ಹೊರಗಿನ ಕೆಲಸ. ಒಳಗೆ ಬಿಡ್ಬೇಕಂದ್ರೆ ತೋರಿಕೆ ಭಾವ ಹೇಳುದು ಕೇಳುದು ಸಹಿತ ಕೈ ಬಿಟ್ಟು ಒಳಗ ಅನುಭವ ತಗೋಬೇಕಾಗ್ತದೆ. ನಿತ್ಯಾನಂದ ಪದವಿಯನ್ನು ಹೊಂದಿಕೊಂಡು ಇರ್ಬೇಕಂತಂದ್ರೆ ಬುದ್ಧಿಯಲ್ಲಿ ತರಬೇತಿಯನ್ನು ಹೊಂದಬೇಕು. ಮೊದಲು ಸಂಸ್ಕಾರ ಆಗ್ಬೇಕು ನಮಗೆ. ಈ ವಿಚಾರ ಶ್ರವಣ ಮನನ ಅಭ್ಯಾಸ ನಡೆದು ಒಳಗೆ ಉಪರತಿಯ ಅಂತರ್ಮುಖ ವೃತ್ತಿ ಬರ್ತದೆ. ಅವಾಗ ಆನಂದದ ಸಂಶೋಧನೆ ನಡೀತದೆ. ಓದುದು, ಹೇಳುದು, ಕೇಳುದು ಗೌನಿದು. ಹೃದಯದಲ್ಲಿ ಅಡಗಿದ ಬ್ರಹ್ಮವನ್ನ ಮನಚಕ್ಷುವಿನಿಂದ ನಾವು ಕಾಣಬೇಕಾದ್ರೆ ಮನುಷ್ಯ ಸಮಾಧಿಯನ್ನು ಪಡೆಯಲೇಬೇಕು. ಎಂಥ ಮನಸ್ಸು, ಶುದ್ಧ ಸಾತ್ವಿಕ ಮನಸ್ಸು ಅದನ್ನು ಅನುಭವ ಮಾಡ್ತದೆ. ನಾನು ಆನಂದ ಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಯಾರಿಗೆ ಆಗ್ತದೆ ಅಂತ ಶುದ್ಧ ಸತ್ವ ಪ್ರಧಾನವಾದಂಥ ಮನುಷ್ಯಗೆ. ಮಲಿನ ಸತ್ವ ಪ್ರಧಾನವಾದಂಥ ಆ ಮನುಷ್ಯಗೆ ಅದ ಅನುಭವ ಬರೋದಿಲ್ಲ. ಸತ್ವಾತ್ ಸಂಜಾಯಿತೆ ಜ್ಞಾನಂ ಅಂತ. ಯಾವ ಸತ್ವ ಪ್ರಧಾನ ಆಗಿರ್ತೈತೆ ಮನಸ್ಸು ಅವಾಗ ಅನುಭವ. ರಜೋ ತಮೋ ಗುಣಗಳ ಕೂಡಿದಂತ ಮನಸ್ಸಿಗೆ ಅದು ಅನುಭವ ಬರೋದು. ರಜೋಗುಣದಿಂದ ಮನಸ್ಸು ಚಂಚಲಾಗ್ತದೆ, ತಮೋ ಗುಣದಿಂದ ಮನಸ್ಸು ಹೋಗ್ತದೆ, ನಿದ್ದೆ ಮಾಡ್ತದೆ. ರಜೋಗುಣ ಇತ್ತ ನೀತಿ ವೃಕ್ಷ, ರಜೋಗುಣ ಇತ್ತ ಚಂಚಲಾಗ್ತೈತಿ, ತಮೋ ಗುಣ ಇದ್ದ ನೀತಿ ವೃಕ್ಷ. ಸತ್ವ ಪ್ರಧಾನ ಆದಾಗ ಇದ್ರ ಆನಂದದ ಅನುಭವ.
ಅದಕ್ಕೆ ಸತ್ವ ಪ್ರಧಾನವಾದ ಗುಣವನ್ನು ಪಡೆಯುವುದನ್ನು ನಮ್ಮ ಕೆಲಸ. ಮನಸ್ಸನ್ನು ಸತ್ವ ಪ್ರಧಾನವಾಗಿ ಇಟ್ಕೋಬೇಕನ್ನುವಂಗಿದ್ರೆ ನಮ್ಮಲ್ಲಿ ಅಂಥ ಒಂದು ಆಹಾರ, ಅನ್ನದ ಮ್ಯಾಗಿಂದ ಅದು ತಯಾರಾಗ್ತವೆ ಗುಣಗಳು. ಎಂಥ ಅನ್ನವನ್ನು ನೀವು ಉಣ್ಣುತ್ತೀಯೋ ಅಂಥ ಮನವನ್ನು ಪಡೆಯುತ್ತೀ ಅಂತ. ಸಾತ್ವಿಕ ಆಹಾರ ಸೇವನೆ ಮಾಡೋದ್ರಿಂದ ಸಾತ್ವಿಕ ಗುಣಗಳು ಬರ್ತವೆ. ರಾಜಸಿಕ ಆಹಾರ ಸೇವನೆ ಮಾಡೋದ್ರಿಂದ ರಾಜಸಿಕ ಗುಣಗಳು ಬರ್ತವೆ. ತಾಮಸಿಕ ಆಹಾರ ಸೇವನೆ ಮಾಡೋದ್ರಿಂದ ತಾಮಸಿಕ ಗುಣ ಬರ್ತವೆ. ಅದ್ರ ಮ್ಯಾಗಿಂದ, ಆಹಾರದ ಮ್ಯಾಗಿಂದ ನಮ್ಗೆ ಇದು ತಯಾರಾಗ್ತದೆ. ಅದಕ್ಕೆ ಸತ್ವ ಗುಣವನ್ನು ನಾವು ಪಡಿಬೇಕಾದ ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಬೇಕು. ಅದಕ್ಕೆ ಆಹಾರದಲ್ಲಿ ನಾವು ನಿಯಮಗಳ ಪಾಲನೆ ಮಾಡಬೇಕು. ಆಹಾರ ಶುದ್ಧವು ಸತ್ವ ಶುದ್ಧಿ. ಸತ್ವ ಶುದ್ಧಿ ಆಗ್ಬೇಕಂದ್ರೆ, ಸತ್ವಕ್ಕೆ ಬುದ್ಧಿ ಬರ್ಬೇಕಂದ್ರೆ ಅಂತಹ ಶುದ್ಧವಾದಂತಹ ಆಹಾರ ಬೇಕಾಗ್ತದೆ. ಸಾತ್ವಿಕರ ಮನೆಯಲ್ಲಿ ಆ ನಿಯಮ ತಗೋಬೇಕು ಅಂತ ನಿಯಮದ ಅದು. ದುಷ್ಟರ ಮನೆಯಲ್ಲಿ ಅನ್ನ ಉಣಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ದುಷ್ಟ ವೃತ್ತಿ, ಹೀನ ವೃತ್ತಿ ಇದಾವ್ರು ತುಡುಗು ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಮನೇನ ಅನ್ನ ತಿಂದ ನಿನ್ಬಾರ್ದು. ಕೇಳಿಲ್ಲ, ಒಬ್ಬ ಬ್ರಾಹ್ಮಣ, ಸಾತ್ವಿಕ ಬ್ರಾಹ್ಮಣ ಒಂದು ಊರಿಗೆ ಹೋದಾಗ ಅವ ಇದ ಅಭ್ಯಾಸದಾಗಿದ್ದವ. ಅವಂಗೊಂದು ಘಟನೆ ಆಗ್ಬಿಡ್ತು. ಆ ಊರಿಗೆ ಹೋಗ್ಬೇಕಂದ್ರೆ ಅವಾಗ ಕತ್ಲಾಗ್ಬಿಡ್ತಿ. ಇನ್ನು ರಾತ್ರಿ ಎಲ್ಲಿ ಹೋಗುವುದು, ಇನ್ನಂತ ಇಲ್ಲಿ ವಸ್ತಿ ಇರ್ಬೇಕಂದ್ರೆ ಬ್ರಾಹ್ಮಣರ ಮನೆ ಎಲ್ಲಿದಾವು ಅಂತ ಕೇಳಿ, ಐತ್ರಿ ಇಲ್ಲಿ ಬ್ರಾಹ್ಮಣರ ಮನೆ. ಹಿಂಗ್ ಹೋಗ್ಲೇವು. ಬ್ರಾಹ್ಮಣರ ಅಂದ್ರೆ ಅವ್ರ ಸಂಸ್ಕಾರ ಇರ್ತೈತಿ. ಯಾವುದೇ ಅತಿಥಿ ಬಂದ್ರು ಅವ್ರಿಗೆ ಆದರ ಅತಿಥಿ ದೇವೋ ಭವ, ಅತಿಥಿಗಳನ್ನ ದೇವರಂತೆ ಕಾಣು ಅಂತ ಅವ್ರಿಗೆ ಆ ಸಂಸ್ಕಾರ ಇರ್ತೈತಿ. ನಾವು ಯಾಕೆ ಬಂದಪ್ಪ ಅಂತೇಳಿ, ಯಾಕ್ರಿ ಯಾಕೆ ಬಂದಿದ್ದು, ಭಾವ ಯಾಕೆ ಬಂದಿದ್ದು ಅದಲ್ಲ. ಹಂಗ ಅಲ್ಲಿ ಅತಿಥಿ ದೇವೋ ಆ ಸಂಸ್ಕಾರ ಇರ್ತೈತೆ. ಯಾಕಿರುವಲ್ರಿ ಇರ್ರಿ, ಬಡ ಬ್ರಾಹ್ಮಣರಿದ್ರು ಪಾಪ. ಆದ್ರೂ ಅವರು ಆ ಸಂಸ್ಕಾರ ಇದ್ದ ಸಂಬಂಧ ಅವ್ರು ಹೆಂಗಾರ ನಾವು ಮತ್ತೆ ತರಿಸಿರತ್ತೆ. ಅಕ್ಕಿ ಇದ್ದಿದ್ದಿಲ್ಲ ಮನೆಯೊಳಗೆ. ಒಂದು ಹುಡುಗನ ಕರೆಸಿ ತಮ್ಮ ಅಕ್ಕಿ ತಗೊಂಡ್ ಹಿಂಗಿಂಗ್ ಪೇಟೆಗೆ ಹೋಗಿ ಆ ಹುಡುಗಗೆ ಅಕ್ಕಿ ತರ ಕಳಿಸಿ ನಾವ್ ಏನ್ ಮಾಡಿದ, ಅಕ್ಕಿ ರೊಕ್ಕ ಕಿಶೆಗೆ ಹಾಕೊಂಡು ತುಡುಗು ಮಾಡ್ಕೊಂಡು ತಂದವ. ಅಕ್ಕಿ ತುಡುಗು ಮಾಡ್ಕೊಂಡು ತಂದು ಅವ್ರಿಗೆ ಕೊಟ್ಟ. ಅವ್ರಿಗೇನ್ ಗೊತ್ತು, ಅವ್ರ ಅಣ್ಣ ಮಾಡಿ ಆ ಬ್ರಾಹ್ಮಣನಿಗೆ ಹಾಕಿದ್ರು. ಊಟ ಮಾಡಿದ, ರಾತ್ರಿ ಮಲ್ಕೊಂಡ ಎದ್ದು ಮುಂಜಾನೆ ಎದ್ದ. ಅದ ಪರಿಣಾಮ ಏನಾಯ್ತು ಅಂದ್ರೆ ಅವ್ರ ಮನೆಯನ್ನ ಆಕಳ ಬಿಚ್ಕೊಂಡು ಹೋದ. ಆಕಳ ಇತ್ತೊಂದು, ಆಕಳ ಬಿಚ್ಕೊಂಡು ಹೋದ. ಎದ್ದು ಹೋಗಿ ಅಲ್ಲಿ ಹೋಗಿ ಊರವರೆಗೆ ಒಂದು ಹೊಳಿ, ಅಲ್ಲಿ ಆಕಳ ಕಟ್ಟಿ ಅವ ಬೈರ್ ದಿಶೆಗೆ ಹೋದ. ಅವಾಗ ಅವಾಗ ಅದೆಲ್ಲ ಉಂಡದ್ದೆಲ್ಲ ಕಡೆಕ್ ಆದ ನಂತರ ನೆನಪಾತ ಅವಂಗೆ, ನಾ ಏನ್ ತಪ್ಪು ಮಾಡಿ ಇದ್ನ್ಯಾಕ್ ತಗೊಂಡ್ ಅವಾಗ ತಿಳ್ಕೊಂಡ ಅವ ಇದು ಏನ ದೋಷ ಆಗೈತಿ. ಇದು ಅವ ಮನೆಯವರು ಆಕಳ ಕರ ಒದರಾಕತ್ಲಿ ಹತ್ರ ಆಗ್ಯಾರ. ಆಕಳನ ಇಲ್ಲ. ಅದ್ರ ಎಲ್ಲಿ ಪಾಪ ಅವಾಗ ಆಕಳ ತಗೊಂಡ್ ಹೋಗ್ಯಾನ ತಡಿ ಅಂತೇಳಿ ಕರನ ಕೊಟ್ರಾತೆ ಅಂತ ತಿಳ್ಕೊಂಡ ಅದನ್ನ ಕೊಡ್ಬೇಕಂತ ತಗೊಂಡ ಇದನ್ನೊಂದು ತಗೊಂಡ್ ಹೋಗ್ರಿ ಅಂತ ಹೇಳಿ ಅವರು ಇದನ್ನ ಮಾಡಕ್ ಬಂದ್ರೆ ಅವಾಗ ಏನಿದೆ ಎಂತ ತಪ್ಪು ಮಾಡೀನಿ ನಾನು, ಇದಕ್ಕೆ ಏನು ದೋಷ, ಇದ್ರಾಗ ಏನು ನೀವು ನಿನ್ನೆ ಎಲ್ಲಿದ್ದ ತಂದು ಹಾಕಿದ್ರಿ ಅಡಿಗೆ ಅಂತ ವಿಚಾರ ಮಾಡಿ ನೋಡಿದವ. ಇಲ್ಲ ನಾವು ತರಿಸಿ ಪೇಟೆಗಿನ ತರಿಸಿ. ಯಾರು ತಂದವ್? ಆ ಹುಡುಗನ್ ಕರ್ಸಿದ್ರು. ನೀ ಹೆಂಗ್ ತಂದಿತ್ತಮ್ಮ ಖರೆ ಹೇಳ ಅಂತೇಳಿ ಅವ್ರಿಗೆ ಹೆಚ್ಚು ಕೇಳಿ, ಇಲ್ಲ ನಾನು ಹಿಂಗ್ ಮಾಡಿ ತಂದೇನಿ, ನಿಮ್ ರೊಕ್ಕ ನಾ ತಗೊಂಡಿನಿ, ಹಿಂಗ್ ತುಡುಗು ಮಾಡ್ಕೊಂಡು ಅಂತ ಅಣ್ಣ ಪರಿಣಾಮವನ್ನು ಉಂಟು ಮಾಡುದು. ಅಷ್ಟೊಂದು ಸೂಕ್ಷ್ಮದ. ಅದಕ್ಕೆ ಅನ್ನವನ್ನ ನೀ ತಗೋಬೇಕಾದಲ್ಲಿ ಸಾತ್ವಿಕದ ಆಹಾರ ತಗೋಬೇಕು. ಅದ್ರ ಪರಿಣಾಮ ಆಗೇ ಬಿಡ್ತೈತಿ. ಅವನು ದಿನಾನೇ ಅಂತವನ್ ದಿನಾಗ ನಿನ್ಗೂ ಅಂತ ಗುಣಗಳು ತಯಾರಾಗ್ತವೆ. ಅದಕ್ಕೆ ಅಂತ ಅನ್ನವನ್ನು ಸೇವನೆ ಮಾಡಬೇಕಾದ್ರೆ ಊಟ ಮಾಡೋದು ಒಳ್ಳೆ ಪ್ರಾಮಾಣಿಕದಿಂದ ನ್ಯಾಯವಾಗಿ ಅವ್ರು ಬದುಕಾಕತ್ತಾರೋ, ಅನ್ಯಾಯ ಮಾಡಿ ಮೋಸ ಮಾಡುದು, ವಂಚನೆ ಮಾಡುದು, ಇದೇ ಜೀವನ ನಡೆದಿಲ್ಲ ಖತರ್ನಾಕ್. ಅದಿಲ್ಲ ಅಂತವ್ ಮಾಡಿ ಗುಣ ತಯಾರಾಗ್ತದೆ. ಬದುಕಬೇಕಂದ್ರೆ ಏನಾದ್ರು ತಿನ್ಕೊಂತ ಹೋಗ. ಆದ್ರೆ ಈ ಅಭ್ಯಾಸ ಮಾಡ್ಬೇಕನ್ನ ನಾವು ಸಾಧನೆ ಮಾಡ್ಬೇಕನ್ನೋಂಗಿದ್ರೆ ಅದಿಲ್ಲ. ದನಕರದಂಗೆ ಏನಾರು ತಿನ್ಕೊಂತವ್ರೆ ಬದುಕೋದಕ್ಕಾಗಿ ತಿನ್ನೋದಲ್ಲ. ಬದುಕೋದಕ್ಕಾಗಿ ತಿನ್ಬಹುದು, ಅದಿಲ್ಲ ತಿನ್ನೋದಕ್ಕಾಗಿ ಬದುಕೋದು ಅದಿಲ್ಲ. ನಾವೆಲ್ಲ ತಿನ್ನೋದಕ್ಕೆ ಬದುಕಾಕತ್ತೀವಿ. ಶರೀರವನ್ನು ಎದ್ರ ಸಂಬಂಧ ಬದುಕಿಸ್ಬೇಕಾಗೈತಿ ಅಂದ್ರೆ ಆತ್ಮಜ್ಞಾನದ ಪ್ರಾಪ್ತಿಗಾಗಿ ಇದನ್ನು ಬದುಕಿಸ್ಬೇಕಾಗೈತಿ. ಇದು ಬದುಕೋ ಸಂಬಂಧ ಅಂತ ಸಾತ್ವಿಕ ಆಹಾರ ಹಾಕ್ಬೇಕು. ಅದ್ರ ಜ್ಞಾನ ಮಾಡ್ಕೋಬೇಕು ಅನ್ನೋದಿತ್ತಂದ್ರೆ
ಮನಸ್ಸಿನ್ಯಾಗ ಸಹಿತ ಮರಗಬಾರ್ದವ್ರು ಅನ್ನ ಹಾಕುವಾಗ ಸಹಿತ. ಒಬ್ಬ ಹೆಣ್ಮಗಳು ಆಕಿ ದಿನ ಹಿಂಗೆ ಅವ್ರ ಪ್ರವಚನ ಕೇಳಿ ಅವ್ರಿಗೆ ನೀವು ಏನಾರು ಬಂದು ನಮ್ಮ ಮನೆಗೆ ಬಂದು ಆತಿಥ್ಯ ತಗೋಬೇಕಂತ ಒತ್ತಾಯ ಮಾಡಿದಾಗ ಅವ್ರ ಮನೆಗೆ ಹೋಗಿದ್ದಂತ ಹೆಣ್ಮಗಳ ಮನೆಗೆ ತಗೊಂಡು ಹೋದಾಗ ಆಕಿ ಹಾಲು ಕಾಸಾಕಿಟ್ಟಾಳ. ಅದು ಕೆಣಿ ಬಂದೈತಿ. ಕೆಣಿ ಬಂದ ಇವರಿಗೆ ಅದನ್ನ ಹಾಕಿ ಕೊಡ್ಬೇಕಂತ ಇದನ್ನ ಮಾಡುವಾಗ ಆಕಿ ಮಾಡಿಬಿಟ್ಟಾಳ. ಹೆಣ್ಮಕ್ಳ ಕೆಣಿ ಬಿದ್ರೆ ಅವ್ರಿಗೆ ಕೆಡಕ್ ಕಾಣಿಸ್ತದೆ. ಯಾಕ್ರಿ ಕೆಣಿ ಕೆಡಿಸಬಾರದು ಅನ್ನೋದು ಹಾಕಿ ಹಾಕುವಾಗ ಮಾಡಿಬಿಟ್ಲಂತ. ಅದನ್ನ ಅವರು ಅಲ್ಲಿ ಸಣ್ಣ ಮನಿ ಅವ್ರ ಮನೆಗೆಲ್ಲ ಕೇಳ್ಬಿಟ್ಟಾರ. ಅವ್ರು ತಂದ ತಗೋರಿ ಸ್ವಾಮಿ ಅಂತ ತಂದು ಕೊಟ್ಟದ. ಅಮ್ಮ ನನಗೆ ಇದು ಬೇಡ. ಯಾಕ ಇದ್ರಾಗ ಕುಡೈತಿ ಬೇಡಮ್ಮ ನನಗಿದು. ಯಾಕೆ ಇದು ಅಷ್ಟೊಂದು ಸೂಕ್ಷ್ಮ ಇರ್ತದೆ ಅಂತ. ಪ್ರೀತಿಯಿಂದ ಅದನ್ನ ಯಾಕೊಟ್ರೆ ಅದು ನಮ್ಗೆ ಉಪಯೋಗ, ಅದು ಪರಿಣಾಮ ಮಾಡ್ತದೆ. ಅದಕ್ಕೆ ಅಂತ ಆಹಾರವನ್ನ ತಗೋಬಾರ್ದು ಅಂತ ನೇಮ. ಅದು ಪರಿಣಾಮವನ್ನು ಉಂಟು ಮಾಡ್ತದೆ. ನಮಗ ಅದು ಗೊತ್ತಿರೋದ್ರೆ ಏನ್ ಬೇಕಾದ್ರೂ ಹಡ್ತಾ ಮಾಡಿದೆ ಅದು ಇರ್ತದೆ. ಅದಕ್ಕೆ ಪರಿಣಾಮ ಆಗ್ತದೆ. ಹೌದು. ನಿರಂತರ ಹಿತಾಹಿತ ವಿವೇಕದೊಳಗೆ ನಾವು ನುಗ್ತಾಗ ನಮ್ಗೆ ಇದು ಅನುಭವ ಬರ್ತದೆ. ಅಂತಹ ಸಂಘ ಬೇಕಲ್ಲ, ಅಂತಹ ವಿಚಾರವಂತರ ಸಂಘ ನಿರಂತರ ನಮಗೆ ಬೇಕಾಗ್ತದೆ. ಜಡಬುದ್ಧಿ ಜಡಸಂಘದೊಳಗೆ ನಮಗೆ ವಿವೇಕ ಇಲ್ಲಿ ಉದಯ ಹೋಗ್ತೀವಿ. ಜಡಬುದ್ಧಿ ಜಡಸಂಘ ಬಿಡದೆ ಮಾಡುವ ತರ್ಕ ಎಂತೊಲಿವನೋ ತನಗಿನ್ನೆಂತೊಲಿವನು ಕಂತು ಕಾಲು ಕುರುವೀರಿ ಗುರು ಶಂಭುಲಿಂಗ. ಸಚ್ಚಿದಾನಂದ ಸ್ವರೂಪದ ಇರುವನ್ನ ಯಾವ ತಿಳಿತಾನೆ ಅವಾಗ ಬ್ರಾಹ್ಮಣ ಅಂತ. ಬ್ರಹ್ಮ ಜನಾತಿ ಇತಿ ಬ್ರಾಹ್ಮಣ. ಬ್ರಹ್ಮದ ತಿಳುವಳಿಕೆಯನ್ನು ಮಾಡಿಕೊಂಡ ಅವಾಗ ಬ್ರಾಹ್ಮಣ ಅಂತಾರೆ. ಬ್ರಾಹ್ಮಣ ಅಂದ್ರೆ ಅದನ್ನ ಜಾತಿ ಅಲ್ಲ, ಯಾರು ಬೇಕಾದವ್ರು ಅದರ ತಿಳುವಳಿಕೆ ಮಾಡ್ಕೊಂಡವ್ರು ಎಲ್ಲರೂ ಬ್ರಾಹ್ಮಣರು. ನಾವು ಬ್ರಾಹ್ಮಣರಂದ್ರೆ ಜಾತಿ ಅಂತ ತಿಳ್ಕೊಂಡೇವೆ. ಧಾದ್ರಂಡೆ ಗಂಡ ಅಯೋದು ಮುಟ್ಟಿ ಮುಟ್ಟಿ ಅಂತ ಹೇಳಿ ಬ್ರಾಹ್ಮಣರ ಅದೊಂದು ಹೊರಗಿನ ಆಚರಣೆ. ಮುಟ್ಟಿಸ್ಕೊಳ್ಳೋಂಗಿಂತ ಬ್ರಾಹ್ಮಣರು ಇದನ್ನ ಅಂದ್ರೆ ನಮಗ್ ಸಂಸ್ಕಾರ ಅದು ಬರಬಾರ್ದು ಅನ್ನೋ ಉದ್ದೇಶ ಇರ್ತದೆ ಕರೆ. ಆದ್ರೆ ಹೊರಗಿಂದ ಬಹಳ ಅತಿ ಮಾಡಕ್ ಹೋಗ್ಬೋದು. ಅಂಥವೆಲ್ಲ ಮಾಡಕ್ ಹೋಗ್ಬಾರ್ದು. ಏನು ಈ ಶರೀರ ಯಾಕ್ರಿ ಪಂಚಭೂತಾದಿಗಳಿಂದ ಅದು ನಿಂದೇನು ಬೇರೆ ಐತೇನದು? ಯಾಕ್ರಿ ಎಲ್ಲಾ ದೇಹ ಎಲ್ಲದಿಂದ ತಯಾರಾಗೈತಿ, ನಿಂದೊಂದು ಬೇರೆ ಐತೇನದು? ಯಾಕ್ರಿ ಎಲ್ಲವೂ ಪಂಚಭೂತಗಳಿಂದ ತಯಾರಾಗೈತಿ. ಪಂಚಭೂತ ಎಲ್ಲ ಸಮಾಧ, ಎಲ್ಲ ಜಾತಿಯವರಿಗೂ ಸಮಾಧ. ಅದ ನೀ ಹೊರಗಿನ ಇದನ್ನ ಮಾಡಕ್ ಹೋಗ್ಬೇಡ. ಅದನ್ನ ಒಳಗೆ ನೋಡ್ಕೋ. ಅದನ್ನ ನಿನ್ನ ಇರುವಿಗೆ ಏನು ಹತ್ತಿಲ್ಲ. ಅದು ಯಾವ್ದು ನಿನ್ನ ಇರುವನ್ನು ಮಲಿನ ಮಾಡಿಲ್ಲ. ಅದು ಅದು ಮಡಿನ ಐತಿ. ನೀ ಹೊರಗಿನ ಮಡಿ ತಗೊಂಡು ಏನ್ ಮಾಡ್ತಿ? ಅದಿಲ್ಲ. ಬಾಹ್ಯದ ಒಳಗ್ ಮಡಿ ಅಲ್ಲ, ಒಳಗೆ ಅಂತರಂಗ ಸ್ವಚ್ಛ ಮನಸ್ಸು ಮಡಿ ಆಗ್ಬೇಕು. ಯಾವ್ದು ವಿಷಯ ಚಿಂತನೆಯನ್ನು ಬಿಟ್ಟಾಗ ಮನಸ್ಸು ಮಡಿ ಆಕೈತಿ, ಮೈಲಿಗೆ ಆಗೋದು. ವಿಷಯ ಚಿಂತನೆ ತೊಡೆ ಮೈಲಿಗೆ ಆಗ್ತದೆ. ವಿಷಯ ನೆನಪು ಮಾಡ್ದಂಗೆ ಅದು ಮಡಿ. ಅವಾಗ ಮಡಿವಾಳ ಅಂತ. ಒಬ್ಬೊಬ್ರು ಯಾರು ಮುಟ್ಟಿಸ್ಬೋದಿಲ್ಲ. ಬ್ರಾಹ್ಮಣರು ಈಗ ಅತಿ ಕಡಿಮೆ ಆಗೈತಿ. ಮೊದಲು ಭಾಳ ಇರ್ತದೆ. ನೀರ್ ಗೊತ್ತಿದ್ರು ಅವ್ರು ಬಂದ್ ಹೋದ ಕೂಡಲೇ ಮನ್ಯಾಗ ಬೇರೆದವ್ರು ಯಾರು ಬಂದ್ ಕೂಡಲೇ ಅಲ್ಲಿ ನೀರ್ ಗೊತ್ತಿ ಹೋಗ್ತ ಹೌದಿಲ್ಲ. ಯಾರ ಮನ್ಯಾಗ ನೀರ್ ಕುಡಿಯೋದು ಇಂಥವೆಲ್ಲ ಭಾಳ ಇತ್ತು. ಮಡಿಯುವಂತ ಕೆಲಸ. ಅಪ್ಪ ಅವರು ಅಲ್ಲಿ ನೌಕರಿ ಮಾಡೋ ಟೈಮ್ನೊಳಗ ಅಲ್ಲಿ ಬ್ರಾಹ್ಮಣರು ಉಣ್ಯಾಗ ಇದ್ರು. ಅವಾಗ ಸೈದು ಸಾಬ್ ಅಂತಿದ್ದ, ನೋಡಿರ್ಬೇಕು ನೀವೆಲ್ಲ. ಇಲ್ಲಿ ಅಜ್ಜಾಪುರ ಬರ್ತಿದ್ರು. ಸೈದು ಸಾಬ್ ಶಿವಾನಂದಾಚಾರ್ಯರಿಂದ ಸೇವಾ ಮಾಡ್ಕೊಂತ ಇದ್ದವರು. ಮತ್ತ ಅಲ್ಲಿ ಕೆಲ್ಸಕ್ಕೆ ಅಂತ ಹೇಳಿ ನಡಿಪ ಸಾಬ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದವು. ಅಲ್ಲಿ ಬಾಡಿಗೆ ಮನಿ ಅಲ್ಲೇ ಬ್ರಾಹ್ಮಣರು ಉಣ್ಯಾಗ ಇಟ್ಕೊಂಡು ಅಲ್ಲೇ ಎತ್ಕೊಂಡಿರುವಾಗ ದಿನ ನೀರ್ ತಂದು ಹಾಕ್ಬೇಕಲ್ಲ ನೀವು. ಸೈದು ಸಾಬ್ ಹೋಗಿ ಬರುವಾಗ ನೀವು ಏನಾರು ಮುಟ್ಟಿದ ಕೂಡಲೇ ಅವರು ಮತ್ತೆ ನೀರ್ ಸುರು ಅಂತ. ಯಾಕೆ ತಡ ಆಯ್ತು, ಹಿಂಗ್ ಮಾಡತ್ತಾರ್ರಿ ಅವರು, ನಮ್ಗೆ ಹಿಡಿಸಿಕೊಡುದಿಲ್ಲ. ನೀರ್ ಹಿಡಿದ ಕೂಡಲೇ ನೀರ್ ತಂತಂದ್ ಶುರು ಆಗ್ತಾರ್ರಿ. ಈ ಸಭಾ ಹಿಂಗ್ ಮಾಡಿ ಹಂಗಾರೆ ಅವ್ರು ಒಂದ್ ಕೂಡ ಸುರು, ನೀ 2 ಕೂಡ ಸುರು ಅಂತ. ಅವ್ರು ಮುಟ್ಟಿದ್ಮೇಲೆ ನೀರ್ ಶುರು ಅಂತ. ಹಿಂಗ್ ಮಾಡಕತ್ತಂತ ನೀ ಹೆಸರು ಅದು ಕೇಳಿರ್ ಬಸ್ಸೈ ಅಂತ ಹೇಳ. ಹಿಂಗ್ ಮಾಡಿದ್ವಿ ಸಾಬನ್ ಬಸ್ಸೈ ಮಾಡಿದ್ವಿ ಅಲ್ಲಿ.
ಬಸೇನಾರ ನೀವು ಮುಟ್ಟದ ಅಡ್ಡಿಲ್ ತಗೋರಿ, ನೀವು ಹಿಡೀರಿ ನೀವು ನಾವು ಏನ್ ಹಿಂಗ ನಾವು ಮಾಡಿದೀವಿ ಅಂತ ಹೇಳಿದ್ರು ಅಜ್ಜವ್ರು. ಇಲ್ಲ ಅಂದ್ರೆ ನಾವು ಸಾಬೂನು ಮುಟ್ಟಿಸೇ ಹೊಡಿತಿದ್ದಿಲ್ಲ, ಸಾಬೂನು ಕೂಡಲೇ ಬಸೇನಾರ ಅಂದ್ಕೂಲೆ ನೀವು ಒಂದ್ ಕೂಡ ಬಿಟ್ಟು ಎರಡ್ಯಾರು ಕೂಡ ಶುರು ಆಗತ್ತಂದ್ರೆ ನೀವು ಯಾವ ಜಾತಿಯವ್ರು, ನಾವು ಜಂಗಮರಿಗೆ ಅಂತ ಸಾಬೂನು ಹಿಂಗೆ ಜನ ಲೋಕಾರೂಢಿ ಭಾವನ ಹೆಂಗಾಕೈತಿ ಅಂತ ಮನಸ್ಸಿನಾಗ ಇದು ತುಂಬಿ ಬಿಡ್ತೈತೆ ಹೌದಿಲ್ಲ. ಹಿಂಗ ಸಾಬೂನ ಇಟ್ಕೊಂಡಿರ್ತೀವಿ ನಾವು ಬಸೈನ್ ಮಾಡಿ ಅಂತ ಹೇಳಿದ್ರಪ್ಪ ಅವ್ರು. ಸುಮ್ಮನೆ ಆಗತ್ತಂತ ಯಾರು ಕಾಯ್ಕೊಂಡಂಗಿಲ್ಲ ಅವ್ರು. ಬ್ರಾಹ್ಮಣರ ಹೊಟ್ಟಿಲೆ ಬ್ರಾಹ್ಮಣರ ಹುಟ್ತಾರಂತ ಏನಿಲ್ಲ, ಶರೀರ ಹೊಟ್ಟಿಲೆ ಶರೀರ ಹುಡ್ತತಿ. ಮನುಷ್ಯನ ಬೀಜ ಬಿತ್ತಿರು, ಜ್ಞಾನದ ಬೀಜ ಬಿತ್ತಿರು. ಜ್ಞಾನದ ಬೀಜ ಎಲ್ಲಿ ಬೇಕಲ್ಲಿ ಬಿತ್ತಲಿಕ್ಕೆ ಬರ್ತದ, ಪರಿಶುದ್ಧವಾದ ಅಂತಃಕರಣ ಇದ್ದಲ್ಲಿ ಬಿತ್ತಲಿಕ್ಕೆ ಬರ್ತದ. ಹೊಲಸ ಅಂತಃಕರಣ ಮಲಿನ ಅಂತಃಕರಣದಾಗ ಅದನ್ನ ಬಿತ್ತಾಕ್ ಬರುದಿಲ್ಲ. ಕರ್ಕಿದ್ದಾದ್ದು ಹೊಲದಾಗ ಬಿತ್ತಿರ ಫಲಸ್ತೈತಿ. ಅದು ಸ್ವಚ್ಛ ಇದ್ದು ಹೊಲ ಬೇಕದ, ಭೂಮಿಕ ತಯಾರಿಬೇಕು, ಅಲ್ಲಿ ಜ್ಞಾನ ಫಲಸ್ತದ. ಅಲ್ಲಿ ಹಾಕಿದ ಬೀಜ ಕಂಡಲ್ಲಿ ಅದಕ್ಕೆ ಯಾಕೆ ಹತ್ವಲ್ಲ ನಮ್ಗೆ, ಅಂತಃಕರಣ ಸ್ವಚ್ಛ ಇಲ್ಲ. ಎಲ್ಲಾರಿಗೆ ಅದನ್ನ ಎಲ್ಲ ಕೇಳುದು ಹೇಳುದು ಮಾಡ್ತೇವೆ, ಅದ್ರ ಸುದ ನಮ್ಮ ಅಂತಃಕರಣ ಸ್ವಚ್ಛ ಇಲ್ಲದಕ್ಕೆ ಅದು ನಮಗೆ ಫಲಿಸೋದು. ಯಾರ ಅಂತಃಕರಣ ಪರಿಪಕ್ವ ಐತಿ ಅಲ್ಲಿ ಅದು ಫಲಿಸ್ತದೆ. ಅದಕ್ಕೆ ಅಂತಃಕರಣ ಪರಿಶುದ್ಧಿಯನ್ನು ಮಾಡ್ಬೋದು ಅಂತ ನಮ್ಮ ಕೆಲಸ. ಅದಕ್ಕಾಗಿ ನೀತಿವಂತ ಜೀವನವನ್ನು ನಾವು ಸಾಗಿಸ್ಬೇಕು. ಯಾರಿಗೂ ಕೆಡಕಾಗದಂಗ ಜೀವನ ಸಾಗಿಸಿದಾಗ ನಿನ್ನ ಅಂತಃಕರಣ ಸ್ವಚ್ಛತೆ, ಯಾವ ಜೀವಿಗೂ ನೋವಾಗದಂಗ ಅವ್ರಿಗೆ ಉಪಕಾರ ಮಾಡ್ಬೇಕು. ಈ ಪೂಜೆ ಮಾಡ ಅಂತಃಕರಣ ಸ್ವಚ್ಛ ಆಗ್ಬೇಕು ಅನ್ನೋಂಗಿದ್ರು ಜೀವಿಗಳನ್ನು ಸಂತೋಷಗೊಳಿಸುವ ಪೂಜೆ ಮಾಡಿದ್ರೆ ನಿನ್ನ ಅಂತಃಕರಣ ಸ್ವಚ್ಛತೆ. ಕಲ್ಲು ಕಟ್ಟಿಗೆ ಪೂಜೆ ಮಾಡಿದ್ರೆ ನಿನ್ನ ಅಂತಃಕರಣ ಸ್ವಚ್ಛತೆ. ಗುಡಿ ಗುಂಡಾರದಲ್ಲಿ ಇಟ್ಕೊಂಡು ಕಲ್ಲು ಕಟ್ಟಿಗೆ ಇವನ್ನೆಲ್ಲ ಪೂಜೆ ಮಾಡಿ ಅಭಿಷೇಕ ಮಾಡಿ ನೀನು ಅಂತಃಕರಣ ಸ್ವಚ್ಛತೆ. ಹೌದು, ಜೀವಿಗಳಿಗೆ ಇಲ್ಲಿ ಮೋಸ ಮಾಡೋದು ವಂಚನೆ ಮಾಡೋದು ಮಾಡಿ ಅಲ್ಲಿ ಗುಡಿ ಗುಂಡಾರ ಮಾಡ್ಕೊಂಡು ನೀನು ಅಂತಃಕರಣ ಸ್ವಚ್ಛತೆ. ಹಾಗೂ ಅಲ್ಲಿ ಪರಮಾತ್ಮ ಪ್ರತಿಯೊಬ್ಬರಲ್ಲಿ ದೇವರದನ್ನ ತಿಳ್ಕೊಂಡು ಅವ್ರಿಗೆ ಕೆಡಕಾಗದಂಗ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಹಿಂಸೆಯನ್ನು ಕೊಡದಂಗ ಅವ್ರು ಕೂಡ ನಿನಗೆ ಆಚರಣೆ, ಅದಕ್ಕೆ ತಪಸ್ಸು ಅಂತಾರ, ನಡತಿ. ಇಂಥ ಒಂದು ಪರಿಶುದ್ಧ ಆಚರಣೆ ನೀತಿವಂತ ಜೀವನನ ಅದು ತಪಸ್ಸು. ಇಂಥ ಒಂದು ಜೀವನವನ್ನು ನಾವು ಸಾಗಿಸಿದಾಗ ಅಂತಃಕರಣ ಸ್ವಚ್ಛತೆ. ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕು ಅನ್ನೋ ಇದು ಪರಸ್ಪರ ಎಲ್ಲರೂ ಕೂಡ ದೇವರಂಗ ನಡ್ಕೋ. ಅಲ್ಲಿ ದೇವರ ಅದಾನ, ದೇವರ ಸ್ವರೂಪ ಅದಾನ. ಹೆಂಡತಿಯಲ್ಲಿ, ಗಂಡನಲ್ಲಿ, ಮಕ್ಕಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಪ್ರತಿಯೊಂದು ನೆರೆಹೊರೆಯವರಲ್ಲಿ, ಪ್ರತಿಯೊಬ್ಬರಲ್ಲಿ ಪರಮಾತ್ಮದನಂತ ಎಲ್ಲರನ್ನ ದೇವರಂತೆ ಕಾಣುವ ಇದನ್ನ ಕಲಿಸ್ಬೇಕು ಮಕ್ಕಳಿಗೆ. ಎಲ್ಲ ತಂದೆ ತಾಯಿಗಳು ಇಂಥ ಸಂಸ್ಕಾರವನ್ನು ಆದಾಗ ನಮ್ಮ ಅಂತಃಕರಣ ಪರಿಶುದ್ಧಿ ಆಗ್ತದೆ. ಅವಾಗ ನಮಗೆ ಇದು ಜ್ಞಾನ ಫಲಿಸ್ತದೆ. ನಾವು ಹಂಗ ನೋಡ್ತೇವೆ, ಒಬ್ಬರು ನೋಡಿದ್ರೆ ಒಬ್ಬರು ನಾಯಿ ಜಾತಿ ಯಾಕ್ರಿ, ನಾಯಿ ನೋಡಿದ್ಮೇಲೆ ಒಂದು ಗುರು ಅಂತ ಹೌದು. ನಾಯಿ ಹೆಂಗ್ ಬರಬೇಡ್ರಿ ಅಂದಾರ ರಾಮತೀರ್ಥ ಜಗತ್ತಿನೊಳಗೆ. ಒಬ್ಬ ಸೌಕಾರ ಮನಿ ಹಾಕ್ಸಿದ್ದಂತ, ಹೊಸ ಮನಿ ಹಾಕಿಸಿ ಎಲ್ಲ ಗ್ಲಾಸ್ ಬಡಿಸಿಬಿಟ್ಟಿದ್ದಂತೆ, ಬುಡುಕೋ ಗ್ಲಾಸು ಮ್ಯಾಗೋ ಗ್ಲಾಸು ಅಗದಿ ಗ್ಲಾಸಿನ ಮನಿ ಹಾಕಿಸ್ಬಿಟ್ಟಿದ್ದಂತೆ. ಅದ್ರಾಗ ಒಂದು ನಾಯಿ ಬಂದು ಹೋಗ್ಬಿಡ್ತಂತೆ. ಅದು ಕರಡಿ ಎಲ್ಲ ನೋಡಿದ ಕೂಲೆ ಎಲ್ಲದ್ರಾಗೂ ನಾಯಿ ಕಾಣಕತ್ತು ಅಂತ. ಅದಕ್ಕೆ ನಾಯಿ ನೋಡಿದ ಕೂಲೆ ನಾಯಿ ಸ್ವಭಾವ ಅದಕ್ಕೆ ಏನು, ಅದು ಗುರು ಅನ್ನಕೈತಂತ. ಅವು ಅಷ್ಟು ಗುರುಗುಡಾಕತ್ತು ಅಂತ. ಅಯ್ಯೋ ನಾನು ಇದು ಬರ್ತಾವ ಅಂತ ತಿಳ್ಕೊಂಡ ಕಾಯಿ 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 ಒದರಿ ಸತ್ ಹೋತಂತದನ್ನ. ಅವ ಸೌಕಾರ ಅದ ಬಂದಂತ ತನ್ನ ರೂಪ ಆನಂದ ಮಂದ ಐತಿದೆ ಎಲ್ಲ ಕಡೆ ಅಂತ. ಹಂಗ ನಾಯಿ ಹಂಗ ಈ ಜಗತ್ತಿಗೆ ನೀವು ಬರಬೇಡ್ರಿ, ಆ ಸೌಕಾರ ನಂಗೆ ಯಾಕ್ರಿ, ನಂದ ಇದು ನಾನು ಎಲ್ಲಿರು ಪ್ರತಿಯೊಬ್ಬರಲ್ಲಿ ನಿಮ್ಮನ್ನ ಕಾಣ್ರಿ, ಪರಮಾತ್ಮನನ್ನ ಕಾಣ್ರಿ. ಹಂಗ ಬಾ ನೀನು, ಅಂದ್ರೆ ನಿನಗೆ ಜೀವನ ಸಾರ್ಥಕತೆ. ನಾಯಿ ಹಂಗ ಬರಬೇಡ, ಒದಿರಿ ಸತ್ವಕ್ಕೇನಿ ಬದಿಲ್ಲ. ಇನ್ನೊಬ್ಬರು ದ್ವೇಷ ಅಸೂಯೆ ಹೊಟ್ಟಿ ಕಿಚ್ಚು ಮಾಡೋದು, ನಾಯಿ ಹಂಗ ಬರಬೇಡ. ಈ ಜಗತ್ತಿನ ಬದುಕುವುದು ನೀ ಕಷ್ಟ ಐತಿ. ಇನ್ನೊಬ್ಬರಿಗೆ ಕೆಡಕ್ ಮಾಡಿ ನೀ ಬದುಕ್ತೆ, ನೀ ಎಷ್ಟು ದಿನ ನಡೀತಿದ್ ನಿನ್ನ ವ್ಯವಹಾರ, ಇನ್ನೊಬ್ಬರಿಗೆ ಮೋಸ ಮಾಡುದು ವಂಚನೆ ಮಾಡುದು. ಅದಕ್ಕೆ ನಾವು ಬಾಳ ಇಲ್ಲಿ ನೀತಿವಂತರಾಗಿ ಬಾಳ್ಬೇಕು. ನೀತಿ ನಿಯಮಗಳನ್ನ ನಾವು ಇಲ್ಲಿ ಪಾಲನೆ ಮಾಡ್ಬೇಕು, ಬಾಳ ಎಚ್ಚರದಿಂದ ಇರಬೇಕು. ಹಂಗ ನಡ್ಕೋಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ, ಈ ಭೂಮಿಗೆ ಬಂದ ಮ್ಯಾಗ ನೀತಿ ನಿಯಮಗಳ ಪಾಲನೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ನಮ್ಮ ಜೀವನ ಸಾರ್ಥಕ. ಅದನ್ನೇ ಎಚ್ಚರಿಕೆ ಕೊಡುವಂತ ಬಂದಾರ. ಜಗತ್ತಿನೊಳಗೆ ಆಗಿ ಹೋದ ಮಹಾತ್ಮರೆಲ್ಲ ನೀತಿಯನ್ನು ಪಾಲನೆ ಮಾಡ್ಯಾರ. ನೀತಿ ಪಾಲನೆ ಮಾಡಿದಾಗ ನಿನ್ನನ್ನು ನೀವು ತಿಳ್ಕೊಳಿಕ್ ಬರ್ತದೆ, ಜ್ಞಾನೋದಯಕ್ಕೆ.
ನೀತಿ ಇಲ್ಲದ ನೀ ಬೇಕಾದತ್ತೆ ಹೇಳುವುದು ಕೇಳುವುದು ಮಾಡಿದ್ರೆ ಜ್ಞಾನ ಆಗುವುದಿಲ್ಲ. ವ್ಯರ್ಥ. ಯಾವ ಜೀವಿಗೂ ನೋವಾಗಬಾರ್ದು. ಯಾವ ಪಾಪಿಗಳನ್ನು ಸುಧಾ ದ್ವೇಷಿಸಬೇಡಿರಿ, ಪಾಪವನ್ನು ದ್ವೇಷಿಸಿರಿ ಅಂತ. ಇನ್ನೊಬ್ಬರು ದುರ್ಗುಣಗಳನ್ನು ಮರೆಯುತ್ತಾ ಅವನ್ನ ಆದರದಿಂದ ಕಾಣ. ಎಲ್ಲರಲ್ಲಿ ದೋಷ ಇರೋಣ, ದೋಷ ಇಲ್ಲವ್ರು ಯಾರ್ದಾರ? ಅದ್ರ ಬರೇ ಇನ್ನೊಬ್ಬರು ದೋಷ ನಿನಗೆ ಏನು ಲಾಭ ಅದ? ನಿನ್ನಲ್ಲಿ ದೋಷ ಅಂಟ್ಕೋತದೆ. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಸುವುದೇ ಚಂದ. ಬೇಕಾದಂತ ಕೆಟ್ಟದನ್ನು ಸಹ ನಮ್ಗೆ ಒಳ್ಳೇದು. ಇಂತಹ ಒಂದು ಗುಣವನ್ನು ನಾವು ಅಳವಡಿಸ್ಕೋಬೇಕು. ಅದು ಪ್ರತಿಯೊಬ್ಬರಿಗೂ ಸಂತೋಷ ಆಗುವಂತಹ ಇಂತಹ ಕೃತಿಗಳನ್ನು ಮಾಡಿದಾಗ ದೇವ ಪೂಜೆ ಆದಾಗ ಇದನ್ನು ಮಾಡ್ರಿ. ಈ ಪೂಜಾ ಹಿಡೀರಿ. ಕಲ್ಲು ಕಟ್ಟಿಗೆ ಪೂಜೆ ಮಾಡಿರಿ. ನಿಮ್ಗೆ ಎಷ್ಟು ಜನ್ಮ ಮಾಡಿದ್ರು ಜಾಸ್ತಿ ನಿಮ್ಗೆ ಇಚ್ಛಿತ ಫಲಗಳು ಪ್ರಾಪ್ತಿ ಆಗ್ತವೆ. ಈ ಪೂಜಾ ಹಿಡಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದು, ಒಳ್ಳೆಯ ಮಾತುಗಳು, ಸಂತೋಷ ಆಗುವಂತಹ ಮಾತು, ಜನರಿಗೆ ಮನಸ್ಸಿಗೆ ಪೆಟ್ಟಾಗುವಂತ ಮಾತು ಮಾತಾಡಕ್ ಮನಸ್ಸಿನಾಗ ಸಹಿತ ಕೆಡಕ ಬಯಸ್ಬೇಡ. ಮನಸ್ಸಿನಾಗ ಕೆಡಕ್ ಬಯಸಿದ್ರೆ ನಿನ್ನ ಮನಸ್ಸ ಮೊದಲು ಕೆಟ್ಟಿರ್ತೈತಿ. ನೀ ಕೆಟ್ಟ ಇನ್ನೊಬ್ಬನು ಕೆಡ್ಸೋದು. ಒಳ್ಳೇದ್ ಮಾಡ್ಬೇಕಂತ ಮನಸ್ಸಿನಾಗ ನೀನು ಬಂದ್ರೆ ಒಳ್ಳೇದನ್ನಾಗಿ ಏನ್ ಖರ್ಚಾಕೈತಿಪ್ಪ? ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ನಿನ್ನ ಮನಸ್ಸಿನಾಗ ಭಾವಿಸ್ಲಿಕ್ಕೆ ಏನ್ ದುಡ್ಡು ಖರ್ಚಾಕೈತಿ? ಕಲ್ಯಾಣ ಆಗ್ಲಿಪ್ಪ, ಒಳ್ಳೇದಾಗ್ಲಿ. ಅದಕ್ಕೆ ಇಂಥ ಒಂದು ರೂಢಿಯನ್ನು ನಾವು ಮಾಡ್ಕೋಬೇಕು. ಕೆಡಕ್ ಮಾಡಕ್ ಹೋಗ್ಬೇಡ. ಕೆಡಕ್ ಮಾಡಿ ನಿನಗ ಬರ್ತೈತಿ. ನಿನಗೇನ್ ಬೇಕು ಅದು ಇನ್ನೊಬ್ಬರಿಗೆ ಕೂಡ. ನಮಗೇನು ಬೇಡ ಅದನ್ನ ನಾವು ಇನ್ನೊಬ್ಬರಿಗೆ ಮಾಡ್ಬೇಕು. ಅದು ನಿನಗೆ ಗೌರವ ಬೇಕಾ, ಮಾಡ ಮರ್ಯಾದೆ ಬೇಕಾ, ಇನ್ನೊಬ್ಬರಿಗೆ ಗೌರವ ಕೊಡ. ಅವ್ರನ್ನ ಗೌರವದಿಂದ ಕಾಣ, ನಿನಗೂ ಗೌರವ ಸಿಗ್ತದೆ. ನಾವು ಕೊಡದ ಹೊರತ ಏನನ್ನು ಪಡಿಲಿಕ್ಕೆ ಆಗುದು. ಏನ್ ಕೊಡ್ತೀವಿ ಅದನ್ನು ಪಡಿತೀವಿ. ಏನ್ ನಿನ್ನಲ್ಲಿ ಇವತ್ತು ಗೌರವ ಇದನ್ನ ನೀ ಪಡಿಲಿಕ್ಕೆ ಅಂದ್ರೆ ಹಿಂದೆ ಅವ್ರಿಗೆಲ್ಲ ಗೌರವ ಕೊಟ್ಟಿ ಅದನ್ನು ಪಡಿತೀವಿ. ನೀ ಕೊಟ್ಟದ್ದ ನಿನಗೆ ಬರ್ತದೆ. ನೀ ಅವ್ರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು ನೀ ಮಾಡಿದ, ನಿನಗೆ ಅವ್ರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು ನಿನಗೆ ಅದು ಬೇಡ. ಮಾಡಿದ ಕರ್ಮದ ಫಲ ಅದನ್ನು ಉಂಡ ತೀರ್ಸು. ಕುರಿಗಳ ಹಿಂಡಿನಲ್ಲಿ ಕುರಿ ತನ್ನ ತಾಯಿಯನ್ನು ಗುರುತು ಹಿಡ್ಕೊಂಡು ಎಲ್ಲಿದ್ರು ಅದು ಬೆನ್ನು ಹತ್ತೈತಿಲ್ಲ ಮರಿ. ಹಂಗ ನೀ ಮಾಡಿದ ಕರ್ಮ ನೀ ಎಲ್ಲಿ ಯಾ ಜನ್ಮಕ್ಕಾದ್ರೂ ನೀನ್ ಅದು ನಿನಗೆ ಬಂದೈತಿ. ಅದಕ್ಕೆ ಒಳ್ಳೇದನ್ನ ದುರಿತ ಕರ್ಮವನ್ನು ಅಲ್ಲದ್ರು ಪುಣ್ಯವನ್ನು ಮಾಡು. ಎಲ್ಲಿವರೆಗೆ ನಿನ್ನ ಸ್ವರೂಪ ಜ್ಞಾನ ಆಗುವವರೆಗೂ ಇಂಥ ಒಂದು ನೀತಿ ಆಚರಣೆ ನಾವು ಬಿಡಬಾರ್ದು. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂದ ನಾವು ನೀತಿಯನ್ನು ಪಾಲನೆ ಮಾಡ್ಕೊಂತ ಬಂದಿರ್ತಾನ. ನಾವು ಜ್ಞಾನ ಸ್ಥಿತಿಯನ್ನು ಹೊಂದಬೇಕಾದ್ರೆ ಎಂದೂ ಅನೀತಿ ವ್ಯವಹಾರ ಮಾಡಿದ್ರು. ನೀತಿ ಪಾಲನೆ ಮಾಡಿನ ಆ ಜ್ಞಾನ ಸ್ಥಿತಿಯನ್ನು ಹೊಂದಿರ್ತ. ಯಾರಿಗೂ ಕೆಡಕಾಗದಂತ ಜೀವನ ಅಹಿಂಸಾ ಪಾಲನೆ ಅಂತ. ಅಹಿಂಸಾ ಪರಮೋ ಧರ್ಮ ಅಂತ. ಇದೆಲ್ಲರಿಗೂ ಒಂದದ. ಜಗತ್ತಿನ ಅಹಿಂಸಾ ಧರ್ಮ ಶ್ರೇಷ್ಠವಾದಂಥದ್ದು. ಆ ಧರ್ಮ ಈ ಧರ್ಮ ಇಲ್ಲ, ಎಲ್ಲರಿಗೂ ಒಂದದ. ಬೇರೆ ಬೇರೆ ಇಲ್ಲದ ಧರ್ಮ ಹೊಸದಾಗಿ ಏನ್ ಬಂದಿಲ್ಲ. ಅದು ಯಾವಾಗ್ಲೂ ಅಹಿಂಸಾ ಪಾಲನೆ ಮಾಡೋ ಧರ್ಮ ಎಲ್ಲರಿಗೂ ಒಂದು. ಜಗತ್ತಿನ ಎಲ್ಲಾ ಇದ್ರವ್ರಿಗೆ ಒಂದ. ಇನ್ನೊಬ್ಬರಿಗೆ ಕೆಡಕ್ ಮಾಡಂತ ಹೇಳ್ತಾನೆ ಯಾವ್ದ್ರ ಧರ್ಮ? ಮೋಸ ಮಾಡಂತ ಹೇಳ್ದ, ವಂಚನೆ ಮಾಡಂತ ಹೇಳ್ದ. ಯಾವ ಧರ್ಮದಾಗೂ ಹೇಳಿ ಧರ್ಮದ ಉದ್ದೇಶ ಯಾವ್ದ? ಎಲ್ಲರಿಗೂ ಜೀವಿಗಳ ಕಲ್ಯಾಣವನ್ನು ಬಯಸೋದು. ಅದು ಹಂಗ ನಾವು ಜೀವನವನ್ನು ಸಾಗಿಸ್ಬೇಕು. ಇನ್ನೊಬ್ರು ಒಂದ್ ವೇಳೆ ಕೆಡಕ್ ಮಾಡಿದ್ರು ಸುಧಾ ಏನೋ ನಾನು ಹಿಂದಿನ ಜನ್ಮದಾಗ ಏನೋ ಮಾಡಿರ್ಬೇಕು, ಮಾಡ್ಯಾನ್ ಬಿಡು, ನಾವು ಮಾಡಕ್ ಹೋಗ್ಬಾರ್ದು ಅಂತ ಒಂದೆಲ್ಲ ಶಾಂತ ರೀತಿಯಿಂದ ತೊಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು. ತೊಡ್ಕೊಳ್ಳಲಿ ನಾವು ಮಾತು ಮಾಡಕ್ ಹೋದ್ರೆ ನಾವು ಮತ್ ಏನ್ ಮಾಡ್ತೀವಿ ಅದು ನಿನಗೆ ಬೇಕು. ಏನ್ ತಾಳ್ಮೆ, ಇದಕ್ಕೆ ತಪಸ್ಸು ಅಂತಾರೆ. ಯಾರು ಏನಂದ್ರೆ ಅದು ತೊಡ್ಕೊಳ್ಳೋ ಶಕ್ತಿ ಬೇಕು. ತಾಳ್ಮೆಗಿಂತ ತಪ ಮಿನ್ನುಂಟೆ ಅಂತ ಒಂದು ತಾಳ್ಮೆ ನಮಗೆ ಬೇಕಾಗೈತಿ. ಏನ್ ಬಹಳ ತಾಳ್ಮೆ ಉಳ್ಳವರಾಗಬೇಕಾಗೈತಿ. ನಾವು ಅಧ್ಯಾತ್ಮ ಸಾಧನೆಯನ್ನು ನಾವು ಮಾಡಬೇಕಾಗ್ತದೆ. ಜಗತ್ತಿನ ನಿಂದ ಅಪಮಾನ ಇವನ್ನೆಲ್ಲ ತಡ್ಕೊಳ್ಳುವಂತ ಸಾಮರ್ಥ್ಯ ಬೇಕಾಗ್ತದೆ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕು. ಏನ್ಕೇನಾರ ಅಪವಾದ ಕೊಡ್ತಿರ್ತಾರೆ, ಏನ್ಕೇನಾರ ಹೇಳ್ತಿರ್ತಾರೆ, ಹೊರಸ್ತಿರ್ತಾರೆ, ಆದ್ರೂ ಬಹಳ ಶಾಂತಿ ಇರ್ಬೇಕು. ಅಪ್ಪ ತಲೆ ಕೆಡಿಸ್ಬೇಕು, ಬಿಗಡಾಯಿಸಬಾರ್ದು. ಮನಸ್ಸು ಬಿಗಡಾಯಿಸ್ತಾರೆ ಹುಚ್ಚಿಡೋದು. ಯಾರು ಏನಂದ್ರು ತಪ್ಪಾಗಕ್ಕೆ ಹೋಗ್ಬೇಕು. ನಾವು ಮಾತ್ರ ಈ ಆತ್ಮಚಿಂತನ ಅಭ್ಯಾಸ ಆಗ್ತದೆ. ಇದ್ರಾಗ ತೊಡಗಿದಾಗ ಮೊದಲು ಅವಾಗ ಮನಸ್ಸು ಕಂಟ್ರೋಲ್ ಆಗ್ತದೆ. ಮನಸ್ಸು ಶಾಂತಿ ಇದಾಗ್ತದೆ. ಇದನ್ನ ಬಿಟ್ಟಿ ಅಂದ್ರೆ ನೀನು ಹೊಡೆದಾಡಕ್ ಶುರು ಮಾಡ್ತೀನಿ. ಹೌದಿಲ್ಲ? ಈ ಸಂಸ್ಕಾರ ಗಟ್ಟಿತ್ತಂದ್ರೆ ಏನಾರ ಹಣ್ಣು ಮಾಡ್ಬಿಡು, ಎದಕ್ಕ ಅಂದಿದ್ದಾನೆ ನಮ್ಗೇನ್ ಸಂಬಂಧ ಯಾಕ್ರಿ, ಏನು ಯಾರಿಗೆ ಏನು ಅನ್ನಕ್ ಹೋಗೋದು, ಮನಸ್ಸಿನಾಗ ಸಹಿತ ಕೆಡಕ್ ಬಯಸಕ್ ಹೋಗೋದು. ಈ ಆತ್ಮಚಿಂತನದಾಗ ತೊಡಗಿದಂದ್ರೆ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ನಿನ್ ಕಲ್ಯಾಣ ಮಾಡ್ಬೇಕನ್ನೋ ಭಾವ ಇರ್ಲಿಲ್ಲ ಅಂದ್ರೂ ಸ್ವಾಭಾವಿಕವಾಗಿ ಇನ್ನೊಬ್ಬರಿಗೆ ಕಲ್ಯಾಣ. ಅದಕ್ಕೆ ಇದ್ರಲ್ಲಿ ತೊಡಗಿ ಜನ್ಮ ಸಾರ್ಥಕ ಮಾಡ್ಕೋ ಅಂತ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಇದೇ ಮನುಷ್ಯ ಜನ್ಮದ ಲಾಭ.
ಹುಡುಕಿದೀನಿ ದುಡ್ಡು ದುಗ್ಗಣಿ ಗಳಿಸೋದು ಇದು ಭಾರತ ಕನಸುವಾಗಿ ಏನಾಗುವಂಗಾಗ್ತದೆ. ಅದು ಉಳಿದನ ಇಲ್ಲ, ಇದು ಉಳಿದಿದ ನಿನಗೆ ಈ ಸಂಸ್ಕಾರ ಇದನ್ನ ಉಳಿಸ್ಕೊ. ಹ್ಮ್